A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈ ಪತ್ರಿಕಾ ಗೋಷ್ಠಿಗೆ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸ್ತೇನೆ. ಬಹುಶಃ ಬಹಳ ದಿನಗಳ ನಂತರ, ವರ್ಷಗಳ ನಂತರ ಇಲ್ಲಿ ಈ ಜಾಗದಲ್ಲಿ ಪತ್ರಿಕಾಗೋಷ್ಠಿ ಆಗ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿದ್ದಾಗ ನಿನ್ನೆ ನಮ್ಮ ಹಿಂದೂ ಹುಲಿ, ಸೋಕಾಲ್ಡ್ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಇವರು ಹಿಂದೂ ಹುಲಿ ಅಂತ ಹೇಳ್ಕೋತಾರೆ. ಬಹುಶಃ ನಾನು ಬಿಜಾಪುರದವ್ರಿಗೆ ಏನು ಹೇಳ್ಬೇಕಾಗಿಲ್ಲ. ಇವರು ಹಿಂದೆ ಮಹಾನುಭಾವರಿಗೆ ನನಗೆ ಕೆಲವೊಂದು ಹೇಳ್ತಾನ. ಈಗ ನೋಡಿ, ಇಫ್ತಿಯಾರ್ ಕೂಟದಲ್ಲಿ ಆದಿ ಹಿಂದೂ ಹುಲಿ ಬರ್ಲಿ ಪುತ್ರ ಕೊಳ್ಳಿ, ಎಲ್ಲೋಗಿದ್ದಪ್ಪ ನೀನ್ ಹಿಂದೂ ಹುಲಿ ಕಬಾಬು ಇದ್ದೆ. ಇಫ್ತಿಯಾರ್ ಕೂಟ ಮಾಡಿಸಿದ್ಯಲ್ಲ ಸ್ವಯಂ ಇವೆಲ್ಲ ಫೋಟೋ ಅಂತ ನಿಮ್ ಕಡೆ ಗೊತ್ತಿದಾವ, ಯಾರಿಗೇನು ಗೊತ್ತಿಲ್ಲ ಅಂತೆಲ್ಲ. ನಮ್ ಜೊತೆನೆ ಇವ್ರು ಬಂದು ಅಂದು ಪ್ರಾರ್ಥನಾಕ್ಕೆ ಈದ್ಗಾ ಮೈದಾನ ಬಂದಿದ್ರು. ಬಹುಶಃ ರಂಜಾನ್ ಇರ್ಬೋದು, ಅಥವಾ ಬಹುಶಃ ರಂಜಾನ್ ಇರ್ಬೇಕು ಮೋಸ್ಟ್ಲಿ. ನನ್ನ ಜೊತೆನೆ ಇವ್ರು ಪ್ರಾರ್ಥನೆಗೆ ಬಂದಿದ್ರು ಅಲ್ಲಿ. ಎಲ್ಲಿ? ಈದ್ಗಾ ಮೈದಾನದಾಗ. ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರಿ, ಇವತ್ತು ಹಿಂದೂ ಬಗ್ಗೆ ಮಾತನಾಡ್ತಾರ, ಮುಸಲ್ಮಾನರು ಬೈತಾರ. ಮತ್ತ ಅವಾಗ ನೀವು ಕೇಳ್ಬೇಕು, ನಿಮ್ಗೂ ಏನಾಗ ಸುಮ್ಮನೆ ಜಬರ್ಸ್ಬಿಡ್ತಾನೋ, ನೀವು ಕೇಳ್ಬೇಕು ಅವ್ರಿಗೆ. ಏನಪ್ಪಾ ಅವಾಗ ನಮಾಜ್ ಬಿದ್ದಿದ್ದಿ, ಅಲ್ಲಾಹು ಅಕ್ಬರ್ ಅಂದಿದ್ದಿ, ಟೊಪ್ಪಿಗೆ ಹಾಕೊಂಡಿದ್ದಿ, ಇದು ಮಾಡಿದ್ವಿ, ಒಂದರ 3-4 ಫೋಟೋ ಅವೆಲ್ಲ ಕಳಿಸಿದಾರ ಅವ್ರೆಲ್ಲರೂ. ಏನ್ರಿ, ನಿಮಗೂ ಗೊತ್ತೈತವೇನೋ ಹೊಸದಾಗೆಲ್ಲ. ಮತ್ತೆ ಇವರ ನಾಲ್ಗೆ ಹರಿ ಬಿಟ್ಟದ್ರಿಂದ ಅವ್ರನ್ನ ಬಿಜೆಪಿ ಹೊರಗೆ ಹಾಕ್ಯಾರ. ಉಚ್ಚಾಟಿತ ಹಿಂದೂ ಹುಲಿ. ಆದ್ರೆ ಆಶ್ಚರ್ಯ ಆಗೈತೆ, ನಿನ್ನೆ ನೋಡ್ತೀನಿ ಅದ್ರಾಗ ನಾವೆಲ್ಲ ಬಿಜೆಪಿ ಅವರು ಹಿಂದೂಗಳು, ಹಿಂದೂ ಪರ ಇದು ಮಾಡ್ತೀವಿ, ಬಿಜೆಪಿಗೆ ಆಗಿಲ್ಲ ಇವರು. ನೀವು ಕೇಳಿಲ್ಲ ಯಾರ ಪ್ರಶ್ನೆ? ನನ್ ಟೆಕ್ಸ್ಟ್ ಬಂತು ನಿನ್ನೆ, ಬಂತಲ್ಲ, ಅವರೆಲ್ಲ ಲಿಂಗಾಯತರು ಮಾಡ್ಲಿ, ನಾವು ಬಿಜೆಪಿ ಅವರೆಲ್ಲ ಹಿಂದೂ. ಇವ್ರು ಬಿಜೆಪಿಗೆ ಅದಾರ, ಈಗ ಹೊರಗೆ ಹಾಕಿದಾರಲ್ಲ. ಇವ್ರ ಸಹೋದರೊಬ್ಬರು ಬಂದಿದ್ರು, ಅಣ್ಣವರು ಈಶ್ವರಪ್ಪನವರು, ಅವರು ಉಚ್ಚಾಟಿತ್ರೆ. ಇಬ್ರು ಉಚ್ಚಾಟಿತ ಅಣ್ಣ ತಮ್ಮ ಸಹೋದರಗಳು ಬಂದು ಇಲ್ಲಿ ಮಾತನಾಡಿದ. ಬಿಜೆಪಿ ನಾವು ಹಿಂದೂಗಳು, ಭಾರತೀಯರು, ನಾವೆಲ್ಲ ಭಾರತೀಯರು ನಂಬರ್ 1. ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಿನ ನಡೆದಾಗ್ಲೂ ಕೂಡ ಫಸ್ಟ್ ರೆಸಲ್ಯೂಷನ್ ನೀತಿ ತಾವು ನೋಡಿದಿರಿ. ನಾವೆಲ್ಲರೂ ಭಾರತೀಯರು, ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು, ಎರಡು ಮಾತಿಲ್ಲ. ಆದ್ರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದಾವೆ, ಹಾಗೆ ಲಿಂಗಾಯತ ಒಂದು ಧರ್ಮ. ಜೈನರಿಗೆ 2014ರಲ್ಲಿ UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಟ್ಟು. ಯಾವಾಗ? 2014 ಜೈನರಿಗೆ ಮಾನ್ಯತೆ ಕೊಡ್ತು. ಅವಾಗ ಯಾರಕ್ಕೆ ಇವರು ಮಾತನಾಡ್ಲಿಲ್ಲ, ಯಾವ ಸ್ವಾಮಿಗಳು ಮಾತಾಡ್ಲಿಲ್ಲ, ಯಾವ ಬಿಜೆಪಿ ಅವರು ಮಾತಾಡ್ಲಿಲ್ಲ. ಮುಂದೆ ಇವರು ಅಧಿಕಾರಕ್ಕೆ ಬಂದ್ರು 2014ರಲ್ಲಿ. ಮತ್ತು ಕಾಂಗ್ರೆಸ್ನವರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕ ಅಂತೇಳಿ ಅದನ್ನ ಕ್ಯಾನ್ಸಲ್ ಮಾಡಿದ್ರ. ಜನರು ಕೊಟ್ಟಂತ ಮಾನ್ಯತೆ
ಅದಕ್ಕಿಂತ ಮೊದಲು ಸಿಕ್ಕರಿಗೆ ಕೊಟ್ಟಿದ್ರು. ಅದು ಸ್ವಲ್ಪ ಹಳೇದಾಗಿದೆ, ಹೊಸದೇ ಹೇಳ್ತೀನಿ ನಾನು. ಮತ್ತೆ ಕೇಳಿದ್ರೆ ಬಹಳ ಹಳೇದ್ ಬಿಡ್ರಿ ಅಂತಾರೆ. ಮತ್ತೆ ಯಾಕ್ರಪ್ಪ ಜೈನರಿಗೆ ಕೊಟ್ಟಾಗ ಅವಾಗ ಹಿಂದೂ ಧರ್ಮ ಹೊಡಿಲಿಲ್ವಾ ನಿಮ್ಗೆ? ಯಾರು ಪ್ರಶ್ನೆ ಮಾಡಿಲ್ಲ? ಅವರು ಯಾವ ಸ್ವಾಮಿಗಳು ಮಾಡಿಲ್ಲ. ಈಗೇನು ಹುಲ್ಲು ಎಬ್ಬಿಸ್ತಾರ. ಮತ್ತೆ ಅಷ್ಟೇ ಅಲ್ಲ, ಇವರು ದಾವಣಗೆರೆಯಾಗ ಏನು ವೀರಶೈವ ಮಹಾಸಭಾ ಅಧಿವೇಶನ ಆಯ್ತು. ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ. ಅವರು ವೀರಶೈವ ಮಹಾಸಭಾ ಅಧಿವೇಶನದಾಗ ರೆಸಲ್ಯೂಷನ್ ಮಾಡಿದ್ರು ದಾವಣಗೆರೆ 1 ವರ್ಷದಿಂದ. ಏನು ರೆಸಲ್ಯೂಷನ್ ಮಾಡಿದ್ರು? ನಾವು ಹಿಂದೂಗಳಲ್ಲ ಅಂತ ರೆಸಲ್ಯೂಷನ್ ಮಾಡಿದ್ರು. ಯಾರು ವೀರಶೈವ ಮಹಾಸಭಾದವರು. ನಾವು ವೀರಶೈವ ಲಿಂಗಾಯತ, ನಮ್ಮ ಒಂದು ಸ್ವತಂತ್ರ ಧರ್ಮ, ನಮ್ಮ ಮಾನ್ಯತೆ ಕೊಡಬೇಕು. ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದೀವಿ, ಅವ್ರು ವೀರಶೈವ ಲಿಂಗಾಯತ ಅಂತ ಕೇಳ್ತಾ ಇದ್ದಾರೆ. ಅದು ನಮ್ಮ ಮನೆಯ ಒಳಗಿನ ಒಂದು ಎಲ್ಲಾ ಧರ್ಮಗಳಲ್ಲಿ, ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ, ಶೈವ 108 ಅದಾವು. ಅವಾಗ ಇವ್ರು ಯಾರು ಮಾತಾಡ್ಲಿಲ್ಲ. ಅವಾಗ ವೇದಿಕೆ ಮೇಲೆ ಯಾರಿದ್ರು? ಯಡಿಯೂರಪ್ಪ ಇದ್ರು, ಯಡಿಯೂರಪ್ಪ ಅವ್ರ ಮಗ ಇದ್ರು, ಜಗದೀಶ್ ಶೆಟ್ಟರ್ ಇದ್ರು, ಪಂಚಪೀಠದವರು ಕೆಲವು ಸ್ವಾಮಿಗಳು ಇದ್ರು. ಅವಾಗ ಯಾರು ಇವ್ರು ಮಾತಾಡ್ಲಿಲ್ಲ. ಯಾಕಪ್ಪ? ಈಗ ಬಸವ ಸಂಸ್ಕೃತಿ ಅಭ್ಯಾಸ ಆದ್ಮೇಲೆ ಯಾಕೆ ನಮ್ದು ಏನಾಯ್ತಂತದ್ದು? ಆಮೇಲೆ ಬಸವ ಸಂಸ್ಕೃತಿ ಅಭ್ಯಾಸ ನಾನು ಬಹಳ ಸ್ಪಷ್ಟವಾಗೈತೆ. ನನ್ನ ಭಾಷಣ ನೀವು ಕೇಳಬೇಕು, ಇಲ್ಲೇ ಐತೆ, ನನ್ಗೆ ಶೇರು ಮಾಡ್ತೀನಿ ನಿಮ್ಗೆ. ನಾನು ಹೇಳಿ ನಮ್ದು ಪಾಸಿಟಿವ್ ಏನದ ಅದನ್ನ ನಾವು ಹೇಳೋಣ, ಬೇರೆಯವರು ಟೀಕೆ ಮಾಡುವಂಥದ್ದಲ್ಲ. ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅದ. ಅವರವರ ಧರ್ಮವನ್ನ ವ್ಯಕ್ತಿ ಆಗ್ಲಿ ಅಥವಾ ಒಂದು ಸಮಾಜ ಆಗ್ಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದ. ಅದನ್ನ ನೀವು ಪಾಲಿಸ್ರಿ. ಹಿಂದೂ ಧರ್ಮ ಹಂಗ ನೋಡ್ಬೇಕಂದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ಅರ್ನಬ್ ಗೋಸ್ವಾಮಿಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದಾರ. ಹಿಂದೂ ಇಸ್ ನಾಟ್ ಅ ರಿಲಿಜನ್, ಇಸ್ ದ ವೇ ಆಫ್ ಲೈಫ್ ಅಂತ ಹೇಳಿದಾರೆ. ಹಮ್ ಮಾನ್ಯ ಕಲೆ ತಯಾರ್ ನೈ ಹಿಂದೂ ಏಕ್ ಧರ್ಮ ಅಂತ ಹೇಳಿದಾರೆ. ನೋಡಿರಲ್ಲ, ಅದನ್ನು ಶೇರ್ ಮಾಡ್ತೀನಿ. ಟೈಮ್ಸ್ ನಾವು ಅರ್ನಬ್ ಗೋಸ್ವಾಮಿ ಅವ್ರಿಗೆ ಅಂದು ಒಂದು ಇದು ಹೇಳಿದ. ಅದನ್ನ ಆ ಗೊಂದಲಕ್ಕೆ ಬಿಡಲ್ಲ. ನಾವು ಹಿಂದೂ ಇಸ್ ರಿಲಿಜನ್ ಅಂತೀನಪ್ಪ. ಅವ್ರಕ್ಕಿಂತ ಒಂದು ಹೆಜ್ಜೆ ನಾವು ಮುಂದೆ ನಾ ಹಿಂದೂ ರಿಲಿಜನ್ ಅಂತೀನಿ. ನಾವು इट इज नॉट अ रिलीजन, इट इज अ वे ऑफ लाइफ. हम मानने के लिए तैयार नहीं है. सुप्रीम कोर्ट ने भी निर्णय किया है. सुप्रीम कोर्ट ऑल्सो डिसाइडेड. ಕಳಿಸ್ತೀನಿ ಎಲ್ಲ ನಿಮ್ಗೆ, ಸುಮ್ಮನೆ ನಾನು ಏನು ಹೇಳೋದಲ್ಲ, ನಿಮ್ಗೆ ಕಳಿಸ್ತೀರಿ ಅದನ್ನ. ಅದಿರ್ಲಿ, ನಿನ್ನೆ ಯತ್ನಾಳ್ ಅವರು ಎಲ್ಲರಿಗೂ ಬಾಯ್ ಬಿಟ್ಟಿದ್ರು. ನಿನ್ನ ನನಗೂ ಬಾಯ್ ಬಿಟ್ಟಿದ್ದಾರೆ. ಎಂ ಬಿ ಪಾಟ್ರು ಬಾಯಿ ಮುಚ್ಕೊಂಡು ಇನ್ನೊಂದೇನೋ ಅಂದಿದ್ದಾರೆ ಅಂದಾರಲ್ಲ. ನಾನು ಬಂದಿತ್ತು, ಮತ್ತೆ ಅದಕ್ಕೆ ಹೇಳ್ತೀನಿ ನಾನು. ಯತ್ನಾಳ್ ಅವರ ನೀವು ಯಾರಿಗರೇ ಇದು ಧಮಕಿ ಹಾಕುದು ಮಾತಾಡೋದು ಮಾಡ್ರಿ, ನಾನು ಕೂಡ ಇದು ನಡೆಯಂಗಿಲ್ಲ. ಆಮೇಲೆ ನಿನ್ನೆ ಅವ್ರನ್ನ ಇವ್ರನ್ನ ಹೇಳ್ಕೊಂತಂದಿದ್ದಾರೆ, ಯಾರನ್ನ? ಪಂಚಪೀಠದವ್ರನ್ನ. ಆ ಪಂಚಪೀಠದವ್ರಿಗೆ ಜಂಗಮರು ಯಾರು ಬೈದಾರಂತ ಸುಖ ಸಂದರ್ಭ ಹೇಳ್ತೀನಿ. ಈ ಬೇಡ, ಹಾನಗಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂತವ್ರು ಯಾರ ಅವ್ರು ಯಾರು ಅನ್ನೋದು ನಾನು ಸುಖ ಸಂದರ್ಭ ಹೇಳ್ತೀನಿ. ಈಗ ಬೇಡ, ಹಾನಗಲ್ ಕುಮಾರಸ್ವಾಮಿಗಳಿಗೂ ಬೈದಾರ, ಜಂಗಮರಿಗೂ ಬೈದಾರ, ಕಾಕ ಮಕ್ಕಳು ಇವರೆಲ್ಲ ಶಿವೋಗಿ ಮಂದಿರಕ್ಕೂ ಬೈದಾರ. ಅದನ್ನು ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ. ಈಗ ಬೇಡ, ಒಮ್ಮೆನೇ ಅದನ್ನಂತೇಳಿ ಅದಕ್ಕೆ ಬಾತ್ ನಾನು ಎಚ್ಚರಿಕೆ ನೀಡ್ತೀನಿ ಬಸವನಗೌಡರಿಗೆ. ನೀವು ಈ ರೀತಿ ಮಾತಾಡುವಂತ ಲೂಸ್ ಸ್ಟಾಕ್ ನಿಮ್ದು ಸ್ವಭಾವ ಐತೆ. ಅದಕ್ಕೆ ನಾನು ಜಾಸ್ತಿ ಇರೋರು ರಿಪ್ಲೈನೇ ಕೊಡಂಗಿಲ್ಲ. ನೀವು ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀನಿ, ಆ ರಿಯಾಕ್ಷನ್ ಆಯ್ತೀನಿ. ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆಗೊಮ್ಮೆ, ರಾತ್ರಿ 4 ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕಾಗೈತೆ. ನನ್ ಕೆಲಸ ಅದ. ಇವ್ರಗತ್ಲೆ ನಿರುದ್ಯೋಗಿ ಅಲ್ಲ ನಾವು. ಬಾಯಿ ಬಂದಾಗ ಮಾತಾಡ್ಕೊಂತ ಹೋಗುದು, ಕಲೆಕ್ಷನ್ ಇದೆ ಬಾಯಿಗೆ ಮೊದಲು. ಅಷ್ಟೇ ಅಲ್ಲ, ಇವರು ನನ್ನ ನನಗೊಂದು ವಿಡಿಯೋ ಕಳಿಸಿದ್ರು, ನಿನ್ನೆ ಏನೊಂದು ವಿಡಿಯೋ ಕಳಿಸಿದ್ರು. ಇವ್ರು ಒಂದ್ಸಲ ಮಾತೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಮಾತೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ. ಅಲ್ಲಿ ಮಾತೆ ಅವ್ರನ್ನ ಹೊಗಳ್ತಾರು. ಹೆಂಗಂದ್ರ ಮಾತೆ ಮಾದೇವಿಯವರು ಬಸವ ಧರ್ಮವನ್ನ ಜಾಗತಿಕ ಮಟ್ಟದಲ್ಲಿ ಇವತ್ತು ದಿವಸ ಮಾಡಿದ್ರು. ಏನಂದಿದಾರ? ಬಸವ ಧರ್ಮವನ್ನು ಜಾಗತಿಕವಾಗಿ ಇವರು ಪ್ರಸಾರ ಮಾಡ್ತಾ ಇದ್ದಾರೆ. ಲಿಂಗಾಯತ ಧರ್ಮನೂ ಕೂಡ ಅಂದರು. ನಮಾಜ್ ಬೀಳುವುದು ಆಯ್ತು, ಓಟಿನ ಆಶೆಗೆ ಅಂದ್ರೆ ಮುಸಲ್ಮಾನರು ಓಟ್ ಬೇಕಾಗಿತ್ತು.
ಅದಕ್ಕೆ ನೀವು ನಮಾಜಿ ಬಿದ್ದೀರಿ, ಟೊಪಿಗೆ ಹಾಕೊಂಡಿರಿ, ರಗಡ್ ಎಲ್ಲ ವೇಷಭೂಷಣ ಆಗ್ಯದ, ಎಲ್ಲ ಹಾಕೊಂಡಿದ್ದೀರಿ, ನೋಡಿದಿರಿ 3-4 ಫೋಟೋಗ್ರಾಫ್ಸ್ ಇದಾವು. ಈ ಹಿಂದೂ ಓಟ್ ಸಲುವಾಗಿ ಯಾರನ್ನೋ ಪ್ಲೀಸ್ ಮಾಡಕ್ ಮಾತಾಡ್ತಿದ್ದಾರೆ. ಆದ್ರೆ ಎಲ್ಲ ಮುಚ್ಚಿ ಹೋಗಂಗಿಲ್ಲ ಅದು. ನೀವು ಟೊಪಿಗೆ ಹಾಕೊಂಡಿದ್ದು ಎಲ್ಲ ಮಾಡಿದ್ದು ಏನೋ ಮುಚ್ಚಿ ಹೋಗಂಗಿಲ್ಲ. ಇಲ್ಲಿ ಎಲ್ಲ ಇದಾವ, ಜನ ನೋಡಿದಾರ, ನಾನು ಕೂಡ ಇದ್ದವನೇ ಇವ್ರ ಜೊತೆಗೆ. ಅದಕ್ಕೆ ಯತ್ನಾಳ್ ಅವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನನ್ನ ಮೇಲೆ ಇತರ ಬಾಯಿ ಬಿಟ್ಟರೆ ಮತ್ತೆ ಅದು ಸರಿಯಾಗದಲ್ಲ, ಒಂದನೇದ್ದು. ಎರಡನೇದಾಗಿ MB ಪಾಟೀಲ್ ಹಿಂದೆ ಭೂ ಹಗರಣ ಮಾಡುವಂತವ್ರು ಅದರ ಅಂತ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಇದೀನಿ. ನನಗೆ ಕೊಡ್ರಿ ಯಾರು ಭೂ ಹಗರಣ ಮಾಡಿದಾರ ಅವ್ರ ಮ್ಯಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಕೋತೀನಿ ನಾನು. ನನ್ನ ಕಡೆ ಫೋಟೋನು ಅದಾವ್ರು, ಯಾರೋ ಅವ್ರು ಕಳಿಸಿದ್ರು, ಇವ್ರದೇ ಶಿಷ್ಯ ಅದಾನ ಅಂತ ಹೇಳಿ. ಅದನ್ನ ನಾನು ಹೋಗೋದಿಲ್ಲ ಅದಕ್ಕೆಲ್ಲಾನು. ಯಾವನಪ್ಪ ಇವನು ಜೀತು ಚವ್ಹಾಣ್ ಅಂತ ಭೂತ್ನಾಳ್ ತಾಂಡ ಅದಾವ, ಯಾರೊಬ್ಬ ಇವ್ರು ಉಡಾನೇ ಅದಾವಲ್ಲ ಫೋಟೋ, ಇವನೇ ಉಮೇಶ್ ಕೇಸಸ್ ಇದಾವು ಭೂಗನ್ ಮಾಡಿದಂಥವ್ರು. ಆಮೇಲೆ ಇಡೀ ಜಿಲ್ಲೆ ಜನತೆಗೆ ಗೊತ್ತದ, ನಾ ಯಾವತ್ತೂ ನನ್ನ ಜೀವನದಾಗ ಬೇರೆಯವರ ಆಸ್ತಿಯಲ್ಲಿ, ಅದು ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಅಭಿಮಾನಿ ಇದ್ರು ಕೂಡ ಅವ್ರು ಬಂದು ಕೋರ್ಟಿಗೆ ಬಂದು ಹೇಳಿದ್ರು ಪೊಲೀಸ್ ಸ್ಟೇಷನ್ದಾಗ ನ್ಯಾಯಯುತವಾಗಿ ಮಾಡ್ರಿ ಅಂತ ಹೇಳಿದ್ದೀನಿ ನಾನು. ಇದಕ್ಕೆ ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಕೊಟ್ಟಾಗ ಭೀಮನ್ಗೌಡ್ರದ್ದು ಜಿದ್ದಿಯವರು ಬಂದಾಗ ನಾನು 2 ಎಕರೆ ಜಿದ್ದಿಯವ್ರು ಜಾಸ್ತಿ ಕೊಡಿಸಿದೆ. ಯಾಕರೆ ಬಂದ್ರಪ್ಪ, ನಾವು ಹೋಗಿದ್ವಿ MB ಪಾಟೀಲ್ ಕಡೆ, ಕೊಟ್ಟಾಗ ಗೌಡ್ರು ನನ್ನ ಕಡಿತರ ಮಾತಾಡ್ಲಿಲ್ಲ. ಹೀಗಾಗಿ ಅವ್ರು ಬಸನಗೌಡ್ರಿಗೂ ಗೊತ್ತದ ನಾವು ಯಾರದೇ ಒಂದು ಜಮೀನು ವಿಚಾರದಲ್ಲಿ ಯಾವ್ದ್ರ ವಿಚಾರದಲ್ಲಿ ಮಜ್ಜಿ ಕಡೆಗೆ ಸೈಡ್ಸ್ ತಗೊಂಡಿಲ್ಲ ಬೆಂಗಳೂರಾಗ ಶಾಸಕರಾಗಿ. ಯಾಕೆ ನಮ್ಮ ತಂದೆಯವರು ತಗೊಂಡಿದ್ರು ಅಂತ ಹೇಳಿ, ನಮ್ಮ ತಂದೆಯವ್ರ ಹೆಸರಲ್ಲಿ ಒಂದು ಸೈಟ್ ಇತ್ತು, ಬಹಳ ಜನ ಜಿ ಕಡೆಗೆ ಸೈಟ್ ತಗೊಂಡಿದಾರ. ಅಮ್ಮ ಸೈಟ್ ತಗೊಂಡಿಲ್ಲ, ಅದಕ್ಕೆ ಜಿ ಕಡೆಗೆ ಸೈಟ್ಸ್ ತಗೊಂಡಿಲ್ಲ. ಅಂದ್ರೆ ನಮ್ಗೆ ಅರಿವು ಗೊತ್ತದ, ಇವ್ರು ಯಾರೋ ಒಬ್ರು ನಿನ್ನೆ ಒಬ್ರು ರೈತ ಸಂಘ ಒಬ್ಬ ಹೋಗಿ ಹೇಳ್ತಿದ್ದ MB ಪಾಟೀಲ್ರು ಆ ತಿರುಗುಂದಿ ಜೊತೆ. ಹೌದು, ನಾ ತಿರುಗುಂದಿ ಜೊತೆಗೆ 2022 ತಿರುಗುಂದಿ ಅಲ್ಲ, ಅದು ಮಕಣಾಪುರದಾಗ 2022 ತಗೊಂಡು ಇಲ್ಲಿ ತರ ತಗೊಂಡಿದ್ದೀನಿ. ತಿರುಗುಂದಿ ಹದ್ದಿದ 1 ಎಕರೆ ತಗೊಂಡಿಲ್ಲ. ತಿರುಗುಂದಿಯಲ್ಲಿ ಕೂಡ ನಾನು ಹೇಳ್ತೀನಿ, ಅದನ್ನ ಏನು KDB ಇದು ಮಾಡ್ತಾ ಇದ್ದೀವಿ. ಅಲ್ಲಿ ಯಾಕೆ ಮಾಡಾಕತ್ತಿದೆ ಅಂದ್ರೆ, ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಣಗಲ್ ನೋಡಿದ್ದೀನಿ. ಕಣಗಲ್ನಲ್ಲಿ ಇಷ್ಟು ಯಶಸ್ವಿ ಆಗ್ಯದ ಅದು. ಇದ್ದಾಗೆಲ್ಲ ಹಿಂದೆ ಮಾಡಿದ್ರು ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್, ಯಾಕಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದೆ, ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳ್ಳೇದಾಗ್ಲಿ. ಮತ್ತೆ ಅವ್ರಿಗೆ ನಾನು ಅತ್ಯಂತ ಹೆಚ್ಚಿನ ಬೆಲೆಯನ್ನ, ಅವ್ರಿಗೇನು ಇದು ಐತಿ ಲ್ಯಾಂಡ್ ಪ್ರೈಸ್ ಐತಲ್ಲ, ಅದಕ್ಕಿಂತ ಒಂದು ಆಲ್ಮೋಸ್ಟ್ ನೀರಿನ ಡಬಲ್ ಅವ್ರಿಗೆ ಕೊಡಿಸುವಂತದ್ದು ಮಾಡ್ತಾ ಇದ್ದೀನಿ. ಆ ಒಂದು ಇಂಡಸ್ಟ್ರೀಸ್ ಬಿಜಾಪುರ ಬರ್ಲಿ, ನೀರಾವರಿ ಆಗಿದೆ ಇದು ಆಗ್ಲಿ, ಇಂಡಸ್ಟ್ರೀಸ್ ಬರ್ಲಿ ಅಂತ ಮಾಡ್ತಾ ಇದ್ದೀವಿ. ಯಾರೊಬ್ಬ ಹೇಳಿದ್ರೆ ಹೆಸರು ಹೇಳಿದ್ರು ನನಗೆ, ಹೋಗಿ MB ಪಾಟೀಲ್ ನಂದಲ್ಲಿ ತಿರುಗುಂದಿಯವ್ರಾಗ ನನ್ನ ಭೂಮಿ ಇರಲಿಲ್ಲ, ಮಕಣಾಪುರದಾಗ ತಗೊಂಡಿದ್ದೀನಿ ಭೂಮಿ 2022 ಐತಿ, ಇಲ್ಲಿ ತರ ನಾವು ತಗೊಂಡಿದ್ದೀನಿ. ಅಂದ್ರೆ ಯಾವ ಈಸ್ ಮಿಸ್ಲೆಡ್. ಆಮೇಲೆ ನನಗೇನು ಇಲ್ಲಿ ಬಿಜಾಪುರದಾಗ ಬಂದ್ಬೇಕಾದ್ರೆ ಅದನ್ನೂ ಒಂದು ತಗೊಂಡಿರಲ್ಲ, ಮಕಣಾಪುರ ಲ್ಯಾಂಡ್ ಬೇಕಾದ್ರೆ ಎತ್ನಾಳ್ ಬಸನಗೌಡ್ರಿಗೆ ಬೇಕಾದ್ರೆ ದಾನ ಮಾಡ್ತೀನಿ ನಾನು, ತಗೊಂಡು ಹೋಗ್ಬೇಕಾರೆ ತಗೊಂಡು ಕೊಡ್ತೀನಿ ನಾನು. ನನಗೇನ ಇದ್ರ ಮೇಲೆ ಆಸೆ ಇಲ್ಲ, ನಾವು ಅದು ಕೊಟ್ಬಿಡ್ತೀನಿ ಬೇಕಾದ್ರೆ. 135 ಎಕರೆ ಕೊಟ್ಬಿಡ್ತೀನಿ, ಹೋಗಿ ತಗೊಳ್ಳಿ ಬೇಕಾರೆ. ಈ ತರ ಸುಮ್ಮನೆ ಲೂಸ್ ಆಗಿ ಮಾತಾಡೋದು. MB ಪಾಟೀಲ್ರು ಹಿಂದೆ ಇನ್ನೊಂದು ದಿನ ಹೇಳಲ್ಲ, ಇನ್ನೊಬ್ರು ಯಾರೋ ಇದಾರ ಬಲ್ಮ ಹೊಡೆಯವ್ರದಾರ. ಮತ್ತೆ ನಾವು ಫಂಕ್ಷನ್ದಾಗ ಹೋದಾಗ ಒಂದು, ನಮಾಜ್ ಬೀಳಾಕ್ ಗೊತ್ತಿಗೆ ಒಂದು, ಈಗ ಒಂದು. ಸುಮ್ಮನೆ ಎಕ್ಸ್ಪೋಸ್ ಆಗ್ಬೇಡ್ರಿ. ನಾವು ಒಂದ್ಸಲ ಹಚ್ಚಿದ್ವಿ ಅಂತ ದಂಡಿಗೆ ಹಚ್ತೇನೆ, ಯಾವುದು ಬಿಡೋದಿಲ್ಲ ನಾ. ಇಲ್ಲಟ್ ಹೊಲಾಗೋ ಮನಿಗೋ ನಮ್ ತೆರಿ, ಅವ್ರಿಗೂ ಗೊತ್ತದ. ಇಟ್ಟಲ್ಲ ನಿಮ್ ಹಿನ್ನೆಲೆ ಇಟ್ಕೊಂಡ ಬಾರಿ ಹಿಂದೂ ಹುಲಿ ರೇಣುಕಾಚಾರ್ಯ ಹೇಳಿದನಲ್ಲ, ನಾ ಹೇಳಕ್ ಹೋಗಲ್ಲ, ತೋರ್ಸಕ್ ಹೋಗಲ್ಲ. ನಿಮ್ಗೆ ಕಳಿಸ್ತೀನಿ, ಯಾಕಂದ್ರೆ ನಿಮಗೂ ಬೇಕಲ್ಲ ಸತ್ಯ ಅನ್ಬೇಕು. ಪ್ರಧಾನ ಮಂತ್ರಿ ಏನ್ ಹೇಳೋದನ್ನು ಬೇಕು, ಊರು ಹೇಳೋದ್ರು ಬೇಕು, ಎಲ್ಲೂ ಬೇಕಲ್ಲ. ಇವತ್ತು ಒಂದು ವಿವಾದದಾಗ ಇವರೆಲ್ಲರೂ ಕೂಡಿ ನಾ ಏನಾಯ್ತು MB ಪಾಟೀಲ್ ಬಂದು ನಮ್ಮ ವಿರುದ್ಧ ದೊಡ್ಡ ಸಮಾವೇಶ ಮಾಡೋರುತ್ತ. ದೊಡ್ಡ ಸಮಾವೇಶ 2018 ಇದು ಆಗ್ಯದ,
ಪಾಠಾಗ 2018ರಾಗ ನಾ ಹೇಳ್ತೀನಿ, ನಿಮ್ಗೂ ಗೊತ್ತಿದೆ, ಬಹಳಷ್ಟು ಮಂದಿ ಇಲ್ಲಿದ್ರು, ಬಸವರಾಜ್ ನೀವು ಇರ್ಲಿಲ್ಲ ಮೋಸ್ಟ್ಲಿ. 2018ರಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಆಯ್ತು ವಿಜಯಪುರದಾಗ. 12 ಗಂಟೆಗೆ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮ, ಸೋನಿಯಾ ಗಾಂಧಿ ಅವ್ರದ್ದು ಒಂದೇ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ವಿಜಯಪುರದಾಗ. 12 ಗಂಟೆ ಕಾರ್ಯಕ್ರಮ ಎಲ್ಲಿ? ಧಾರವಾಡ ಮತ್ತು ಬಬಲೇಶ್ವರ ನಡಬರ್ಕ್, ನನ್ನ ಮತಕ್ಷೇತ್ರದಾಗ, ಬಿಜಾಪುರದಾಗಲ್ಲ. ಅದಕ್ಕೆ 75,000 ಜನ ಸೇರಿದ್ರು. ಅವತ್ತು ಸೋನಿಯಾ ಗಾಂಧಿ ಅವ್ರು ನಾವು ಮಾಡಿದ ಫಂಕ್ಷನ್ಗೆ 1.5 ಲಕ್ಷ ಜನ ಸೇರಿಸಿದ್ರು. ಈ ಒಂದು ನಡೆಯೋದು ಪ್ಲಾನ್ ನಡೆಯೋದು ನನಗೆಲ್ಲ ಹೇಳ್ತಿರ್ತಾರೆ, ಇವ್ರು ಹಿಂದೆ ಸುತ್ತಮುತ್ತಿದ್ದಂತವ್ರು ಹೇಳ್ತಿರ್ತಾರೆ. ಆ ಸ್ವಾಮಿಗಳೊಬ್ಬನ ಬಳಸ್ಕೊಂಡ ಇಲ್ಲಿ ಬರ್ರಿ ಕಾರ್ಯಕ್ರಮ ಮಾಡೋದು. ಯಾರು ಮಾಡೋರು? ಇದೇ ಬಿಜೆಪಿ ಅವ್ರು ಮಾಡೋರು. RSS, ಬಿಜೆಪಿ RSS ಇವರು ವೋಟರ್ಸು. ನಮ್ದು ಬಸವ ದಳ ಅದ, ಬಸವ ಸೇನಾ ಅದ ಏನ್ರಿ. ಜೈ ಭೀಮ್ ಅದ, ಅನುಭವ ಮಂಟಪ. ಸಿದ್ದರಾಮಯ್ಯ ಅವರು ಎದು ತಿಳಿದ್ರ ಅವ್ರ ಒಳಗೆ ಏನ್ ಕಾಣ್ತಾರತ್ತಲ್ಲಿ? ಅಲ್ಲ ಕಾಣ್ತಾನ. ನೀವಾಗ ಏನ್ ಮಾಡ್ತಿದ್? ಮತ್ತೆ ನೀವ್ ಎದಿ ಶಿಳ್ಕೊಂಡಾಗಿರತ್ತು. ನೀವ್ ಎದಿ ಶಿಳ್ಕೊಂಡಾಗ ಅವತ್ತ ನಿಮ್ಮ ಎದ್ಯಾಗ ಅಲ್ಲ ಇದ್ದ, ಇವತ್ತು ಅಲ್ಲ ಇದ್ದಾಗ ಇವತ್ತು ರಾಮ್ ಬಂದಾರ. ಮತ್ತೆ ಅವ್ರ ಕಾರ್ಯಕ್ರಮ ಮೌಟಾನು ಎದ್ಯಾಗ ಬಸವಣ್ಣ ಇದ್ದ. ನಿಮ್ ಕಾಲಕ್ಕೆ ಬದಲಾವಣೆ ಆಗ್ತಾರ. ನಮ್ ಸಿದ್ದರಾಮಯ್ಯ ಅವ್ರದ್ದು ಎದೆ ಒಳಗ ಇವತ್ತು ನುಸ ಸಂವಿಧಾನ ಅದ, ಸಾಮಾಜಿಕ ನ್ಯಾಯ ಅದವರು. ಇದ್ರಲ್ಲಿ ಅವ್ರ ಎದೆ ಒಳಗೆ ಸಾಮಾಜಿಕ ನ್ಯಾಯ, ಸಂವಿಧಾನ. ಇವತ್ತು ಶೋಷಿತರಿಗೆ, ನೊಂದವರಿಗೆ ಸಹಾಯ ಮಾಡಬೇಕು ಅನ್ನೋದೊಂದು ಒಂದು ಪ್ರಬಲವಾದಂತ ಸಿದ್ಧಾಂತ ಇಟ್ಕೊಂಡು ರಾಜಕೀಯವಾಗಿ ಬಂದಾರ. ನಿಮ್ಮಂಗ ಅಂದ ಅಲ್ಲಾಹು ಅಕ್ಬರ ಇಂದ ಜೈ ಶ್ರೀರಾಮ್ ನಡಬರ್ಕೊಮ್ಮೆ ಬಸವ ಧರ್ಮ, ಲಿಂಗಾಯತ ಧರ್ಮ ಅಲ್ಲ ಅದು. ಮಾತೆಮಾದೇವರ ಕಾರ್ಯಕ್ರಮ. ಇವ್ರು ಯಾರನ್ನೂ ದಂಡಿಗೆ ಹಚ್ಚಿಲ್ಲ. ಇವ್ರ ಮಾತು ಕೇಳ ಪಾಪ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಇವ್ರು ಬೆನ್ನತ್ತಿ ಇವ್ರಂತೂ ಉಚ್ಚಾಟನೆಗೊಂಡಾರ ಬಿಜೆಪಿಯಿಂದ. ಪಾಪ ಅವ್ರ ಪರಿಸ್ಥಿತಿ ಏನ್ ಮಾಡಿಟ್ರು ನಿಮ್ಗೆ ಗೊತ್ತದ, ನಾನು ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಕೂಡಲ ಸಂಗಮ ಸ್ವಾಮಿಗಳು ನನಗೂ ಆತ್ಮೀಯರು. ಪಾಪ ನನ್ನೆಗೂ ಬಹಳಷ್ಟು ಅವ್ರ ಪ್ರೀತಿ ಅಭಿಮಾನ ಅದ. ಇವ್ರು ಬೆನ್ನತ್ತಿ ಪಾಪ ಕೂಡಲ ಸಂಗಮ ಸ್ವಾಮಿಗಳದ್ದು ಪರಿಸ್ಥಿತಿ ಗಂಭೀರ ಆಯ್ತು. ಇದೆಲ್ಲವೂ ಕೂಡ ಅದ. ಆಮೇಲೆ ನಮ್ಗೆಲ್ಲ ಗೊತ್ತದ ಆಕ್ಟಿವಿಟಿ ಏನೇನ್ ನಡೆದಿದಾವು, ಹೆಂಗ್ ನಡೆದಿದಾವು ಎಲ್ಲ ಗೊತ್ತದ. ಸ್ವಾಮಿಗಳು ಕರ್ಕೊಂಡ್ಬಂದು ಇಲ್ಲಿ ಫಂಕ್ಷನ್ ಮಾಡುದು. ನೀವೆಟ್ಟು ಮಾಡ್ತೀರಿ? 2 ಪಟ್ಟು ಮಾಡ್ತೀನಿ ನಾನು. ಶಕ್ತಿ ಕೊಟ್ಟ ದೇವ್ರು, ಬಸವಣ್ಣ ಶಕ್ತಿ ಕೊಡ. ಬಸವ ಜನ್ಮಭೂಮಿ ಇದು. ಈ ಜನ್ಮಭೂಮಿಯಾಗ ನಾ ಅನುಭವ ಮಂಟಪನೇ ಸೃಷ್ಟಿ ಮಾಡ್ತೀನಿ. ಬಸವಣ್ಣ ಅವರು ಅಹಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್, ಭೀಮದಳ ಮಾಡ್ರಪ್ಪ ಕಾರ್ಯಕ್ರಮ. ಇದೊಂದ್ಸಲ ಆಗೇ ಬಿಡ್ಲಿ ಒಂದು ಟೆಸ್ಟಿಂಗ್. ನೀವೆಟ್ನೋ ನನ್ನ ವಿರುದ್ಧ ಹೋರಾಟ ಮಾಡಿ ನನ್ನ ವಿರುದ್ಧ ಮಾಡಿ ಸೇರಿಸ್ತಿರ್ಲ, ನಿಮ್ಗೆ 2 ಪಟ್ಟು ನಾ ಮಾಡಿ ತೋರಿಸ್ತೇನೆ. ನನಗೇನು ಪರಿಣಾಮ ಆಗಂಗಿಲ್ಲ. 2018ರಾಗ ನಾವು ಉಲ್ಟಾ 30,000 ಲೀಡ್ಲಿ ಆಚೆ ಬಂದೆ. ಇವತ್ತು 30,000 30,000 ಲೀಡ್ಲಿ ಆಚೆ ಬಂದೆ. ಆ ಹೋರಾಟ ಇದ್ದಾಗ, ಲಿಂಗಾಯತ ಹೋರಾಟ ಇದ್ದಾಗ ಮಾನಿ ಕಡಿಮೆ ಆಗ್ಯದ. ಅದ ಹೋರಾಟ ಇದ್ದಾಗ ನಾನು ಜಾಸ್ತಿ ಆಗ್ತದ ಲೀಡ್. 30,000 ಇರ್ತಾವ, ಈ ಮಾನಿ ಕಡಿಮೆ ಆಗ್ಯದ. ಏನ್ ಮಾಡಿದಪ್ಪ? ಅವಾಗ ಎಲ್ಲಾರು ಇದು ಮಾಡ್ಕೊಂಡ್ಬಂದ್ರು. ನಾವೇನೀಗ ಪಂಚಪೀಡ ಟಿಕ್ಕೆ ಬೇಡ, ನಮ್ಗೆ ಆತ್ಮೀಯರ ಅವ್ರಿಗೆ, ಅದ್ರಾಗೇನು 2 ಮಾತಿಲ್ಲ. ನಮ್ಮ ಒಳಗ ಮನೆ ಒಳಗೆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದಾವ. ಆ ರೀತಿ ಬ್ರಾಹ್ಮಣರಿಗೂ ಇದಾವ್, ಸೈದ್ಧಾಂತಿಕ ಬೇಕು. ಎಲ್ಲ ಧರ್ಮಗಳು ಇದಾವ್, ಜೈನರಾಗೂ ಇದಾವ್, ಸಿಖ್ರಾಗೂ ಇದಾವ್, ಮುಸಲ್ಮಾನರಲ್ಲೂ ಇದಾವ್. ಸೈದ್ಧಾಂತ ಭಿನ್ನಕ ನಮ್ಮ ಮನೆ ಒಳಗದ. ಅದು ನಮ್ಮ ಮನೆ ಜಗಳ, ನಮ್ಮ ಮನೆ ಒಳಗದ, ನಾವು ಬಗೆಹರಿಸ್ಕೊತೀವಿ ಅದನ್ನ. ಈಗ ಅವ್ರು ಮಾತಾಡೋದು ನೀ ಶೈಲಿದಾಗ ನಿನ್ನೆ ಪಂಚಪೀಠದವ್ರು, ನಾನೇನ್ ಪಂಚಪೀಠದವ್ರು ಬೈದೀನಿ? ಉಲ್ಟಾ ಪಂಚಪೀಠದವ್ರಿಗೆ ಯಾರು ಬೈದಾರ ಅಂತ ತೋರಿಸ್ತಿರುತ್ತೆ. ನಾನು ಪಂಚಪೀಠ ಅವರಲ್ಲ, ಹಾನಗಲ್ ಕುಮಾರಸ್ವಾಮಿಗಳು ಬೈದಾರ. ಹಾನಗಲ್ ಕುಮಾರಸ್ವಾಮಿಗಳು ನಮ್ಮ ಹಿರಿಯರ ಗುರುಗಳು, ಅವರು ಶಿವಸಂಗಿಲಿಂಗರಾಜರ ಗುರುಗಳು. ನಮಗೆ ಅವ್ರ ಬಗ್ಗೆ ಭಕ್ತಿ ಶ್ರದ್ಧೆ ಇದೆ.
ಜಂಗಮರು ಬೈದಾರ, ಕಾಕ ಮಕ್ಕಳು ಅಣ್ಣನ ಮಕ್ಕಳು ಇದೇ ಇರ್ತಾರಲ್ಲ ಹಂಗ ಶಿವೋಗಿ ಮಂದಿರ ಬೈದಾರ. ಮಾಡ್ರಿ, ಸಮಾವೇಶ ಮಾಡ್ತಿರಲ್ಲ, ನಾನು ಮಾಡ್ತೀನಿ, ಅವೆಲ್ಲ ಬಿಚ್ಚಿಡ್ತೀನಿ. ನಿಮ್ದು ಏನೇನೈತಿ ಬಿಟ್ಟಿಡ್ತೀರಿ, ಮತ್ ನನಗೆ ಏನು ಫರ್ಕ್ ಆಗಂಗಿಲ್ಲ. ನಿಮ್ ಸಮಾವೇಶಕ್ಕೆ ಬರೋರು ಯಾರು? ಬಿಜೆಪಿ ವೋಟರ್ಸು. ಈಗ ಬೆನ್ನ ಹತ್ತಿದವ್ರು ಯಾರು? ಬಿಜೆಪಿ ಅವರೇ. ಅವರು ಮಜಾ ನೋಡಕತ್ತಾರ. ಕೆಲವು ಮಂದಿ ಲಿಂಗಾಯತರಾಗಿ ಹಚ್ಚಿ ಕೂತಾರ. ಈಗ ಬೈಯವರು ಲಿಂಗಾಯತ, ಬೇಯಿಸ್ಕೊಳ್ಳೋರು ಲಿಂಗಾಯತ ಹಚ್ಚಿ ಮಜಾ ನೋಡಕತ್ತಾರ. ಒಂದು ಇದು ಷಡ್ಯಂತ್ರ ಐತಿ. ಆ ಷಡ್ಯಂತ್ರದೆಲ್ಲ ಬಹಳಷ್ಟು MP ಪಾಟೀಲ್ ಎದುರಿಸಿದಾನ. ಇಂಥವಕ್ಕೆಲ್ಲಾನು ಬಹಳ ಶಕ್ತಿ ನನಗೈತಿ. ಹಿಂದೆನೂ ಕೂಡ ಅದ ಶಕ್ತಿಯನ್ನ ಜಿಲ್ಲೆ ಜನತೆ ನೋಡಿದೆ, ನಾಡಿನ ಜನತೆ ನೋಡಿದೆ, ಮುಂದೆನೂ ಕೂಡ ನೋಡ್ತಾರ. ಮಾಡ್ರಪ್ಪ, ಎಟ್ಟೈತಿ ನಿಮ್ದು. ನಮ್ದು ಜವಾರಿ ಭಾಷೆದಾಗ ಹೇಳ್ಬೇಕಂದ್ರ ಆಡು ಭಾಷೆದಾಗ 100 ನಿಮ್ದು ತಿಂಡಿ ಏಟದ, ನಮ್ದು ತಿಂಡಿ 100 ಅಂತ ಬರಂಗಿಲ್ಲ ಆಡು ಭಾಷೆ ನಮ್ಗ. ನಿಮ್ಗೆ ಅಟ್ಟೆ ಬರದ ಆಡು ಭಾಷೆ. ನಿಮ್ದು ತಿಂಡಿ ಎಟ್ಟೈತಿ ನೋಡುನು, ನಮ್ದು ಎಟ್ಟೈತಿ ನೋಡೇ ಬಿಡೋಣ ಒಂದ್ಸಲ, ಹಾಗೇ ಬಿಡ್ಲ. ಲಾಜಿಕ್ ಎಂಡ್ ದಂಡಿಗೆ ಹಚ್ಚ ಪೂರ್ತಿ ಮಾಡ್ಲಿಲ್ಲ. ಯಾರು ಮಾಡಲ್ಲ. ಆ ಕುರ್ಲು ಸಣ್ಣ ಸ್ವಾಮಿಗಳು ದಂಡಿಗೆ ಹಚ್ಚಾರ. ಇವ್ರು ಬರೋದು ಸರಿ, ಇವರಿಬ್ರು ಉಚ್ಚಾಟಿತಕ್ಕ ನಾಯಕ ಮಾಡೋರುತ್ತ. ಈಶ್ವರಪ್ಪ ಹೇಳಿದ್ರು, ಈಶ್ವರಪ್ಪ ಹೇಳಿದ್ರಲ್ಲ, ಅವ್ರು ಉಚ್ಚಾಟಿತ್ರೆ ಅಣ್ತಮ್ಮಸ್. ನೋಡಿ ಕಾಡಿಸಿದ ನಾನು ಪಾಪ. ನಾನು ಒಂದ್ ಹೇಳ್ತೀನಿ, ಕನೇರಿ ಸ್ವಾಮಿಗಳು ನನಗೆ ಬಹಳ ಆತ್ಮೀಯರು. ಇವತ್ತೂ ಕೂಡ ನಮಗೆ ಬಹಳ ಆತ್ಮೀಯರು. ಸಿದ್ದೇಶ್ವರ ಸ್ವಾಮೀಜಿ ಅವರು ಇದಕ್ಕ ನೀವು ನೋಡಿದಿರಿ. ಅವ್ರ ಅಂತ್ಯಕ್ರಿಯೆ ಹಿಡ್ಕೊಂಡು ಇವತ್ತು ದಿವಸ ಪತ್ರಿಕೋದ್ರಾಗ ನಾವು ಅವ್ರ ಕೂಡ ಇದ್ದವ್ರೆ, ಅವ್ರ ಜೊತೆಗಿದ್ದವ್ರು. ಅವ್ರು ಆರಾಮಿದ್ದಾಗಲ್ಲ ನಾವು ಅವ್ರ ಕೂಡ ಇದ್ದವ್ರೆ. ನಮ್ಗೆ ಅವ್ರಿಗೆ ಬಂದಿದ್ದು ಒಂದು ಬೇನಾತು. ನನಗೆ ಅವ್ರ ಕೂಡ ಪದೇ ಪದೇ ಮಾತಾಡಕ್ ಹೋಗಲ್ಲ. ಇನ್ನ ಅವ್ರ ಕೂಡ ಮಾತಾಡಿದ್ರೆ ನಾನು ತಪ್ಪು ಸಂದೇಶ ಒಂದ್ಸಲ ಹೇಳಿದ್ದೀನಿ. ಏನಪ್ಪಾ ಅಂದ್ರ, ನೀವೇ ಹೇಳ್ರಿ ಸ್ವತಃ, ಈ ಎಲ್ಲಾ ಸ್ವಾಮಿಗಳು ತಾಯಂದ್ರಿಗೆ ಆ ಶಬ್ದ ಮಾತಾಡಿ ಬಿಡ್ತಾರೆ, ಸೂಳೆ ಅಂತ ಶಬ್ದ. ಕೇಳಪ್ಪ, ಈ ಕೇಳೋದಕ್ಕೆ ಒಂದ್ ನಿಮಿಷ ಕಂಪ್ಲೀಟ್ ಒಂದ ಹೇಳ್ತೇನೆ. ನಾನು ಯಾಕೆ ಆರಾಮದಿ, ನನ್ಗೇನಿಲ್ಲ. ಯಾವತ್ತೂ ಮೀಡಿಯಾ ಗಿಡ ಇದು ಮಾಡಿ ಹೋಗಲ್ಲ. ಎಲ್ಲಾ ಸ್ವಾಮಿಗಳು ತಾಯಂದ್ರಿಗೆ ಸೂಳೆ ಅಂತ ಶಬ್ದ ಬಯಸಿದ. ಮುಂದೆ ಹೋಗಿ ಕೇಳ್ರಿ, ಸ್ವಲ್ಪ ಇಂಪಾರ್ಟೆಂಟ್ ಅದ, ಗಡಬಡಿ ಮಾಡಬೇಡ್ರಿ. ಸೂಳೆ ಅಂತ ಶಬ್ದ ಬಯಸಿದ. ಬೈಯುದಿದ್ರೆ ಸ್ವಾಮಿಗಳು ಬೈ. ನಾನು ಒಪ್ಪದಲ್ಲ. ನಾನು ಮೊನ್ನೆ ಅವತ್ತಿನ ದಿವಸ ಭಾಷಣ ಮಾಡಿದ್ದೆ. ಅವತ್ತಿನ ದಿವಸ ಆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಯಾರನ್ನೂ ಟೀಕೆ ಮಾಡ್ತಕ್ಕಂಥ, ಯಾರಿಗೂ ಬೈತಕ್ಕಂಥಲ್ಲ. ನಮ್ದೇನೈತಿ ಪಾಸಿಟಿವ್ ಆಗಿ ನಾವು ಬಸವ ಧರ್ಮದ ಬಗ್ಗೆ ಹೇಳ್ಕೊತ ಹೋಗೋಣ. ಬಸವ ಧರ್ಮ ಏನ್ ಹೇಳ್ತೈತಿ ಅಂತ ಹೇಳ್ಕೊತ ಹೋಗೋಣ. ಬಳಸು ಅಂತ ಹೇಳಿದ್ವಿ. ನಾ ಭಾಷಣ ಮಾಡಿದ್ದೀನಿ, ನನ್ನ ಭಾಷಣ ಕೇಳಿರ್ಬೇಕು ನೀವು. ಇಲ್ಲಿ ಅದಾರ ಕೆಲವೊಂದು ಜನ, ಇಲ್ಲಿ ಸ್ವಲ್ಪ ಜನ ಇದಾರ, ಇಲ್ಲ ಅಂತಲ್ಲ, ಬೈಯೋರು ಅದಾರ. ಬೈದಿದ್ದಕ್ಕೆ ನಾ ಯಾವ್ದು ಕೂಡ ನಾನು ಇದು ಮಾಡೋದಲ್ಲ. ಅದು ತಪ್ಪದು, ಯಾರೇ ಬೈಲಿ. ಅದು ಈ ಶಬ್ದ ಯಾರು ಬಳಸಿಲ್ಲ. ಯಾರ್ದ್ರೆ ತಾಯಿಗೆ ಸೂಳೆ ಅನ್ನೋದು ತಪ್ಪಲ್ಲ. ಬಸವಣ್ಣವರು ಅನುಭವ ಮಂಟಪದಲ್ಲಿ ಈಗ ಹೇಳ್ತೀನಿ ಕೇಳ್ರಿ. ಈಗ ಅನುಭವ ಮಂಟಪದಲ್ಲಿ ಸೂಳೆ ಸಂಕವಗೂ ಸ್ಥಾನ ಕೊಟ್ಟಿದ್ರು. ಅನುಭವ ಮಂಟಪದಲ್ಲಿ ಸೂಳೆ ಸಂಕವಗೂ ಸ್ಥಾನ ಕೊಟ್ಟಿದ್ರು ಬಸವಣ್ಣವರು, ಬಸವಾದಿ ಶರಣರು. ಅನುಭವ ಮಂಟಪದಲ್ಲಿ ಆಕಿ ವೇಷ್ಯ ಸೂಳೆ ಯಾಕಾಗಿರ್ತಾಳ್ರಿ? ಸಮಾಜಗಳನ್ನ ಒಯ್ದು ನಾವು ಅಲ್ಲಿ ಒತ್ತಿರ್ತೀವಿ. ಆ ಪರಿಸ್ಥಿತಿಗೆ ಅನುಗುಣವಾಗಿರ್ತಾಳೆ ಅವಳು. ಅವಳು ದೈಹಿಕ ಸುಖಕ್ಕಾಗಿ ಇವತ್ತು ದಿವಸ ಮಾಡೋದಲ್ಲ, ತನ್ನ ಜೀವನ ಸಲುವಾಗಿ ಮಕ್ಕಳನ್ನ ಸಾಕ್ಲಕ್ಕ, ತಾಯಿ ತಂದೆ ಸಾಕಾಕೆ ಅವತ್ತು ದಿವಸ ಅವಳು ಕರೆಕ್ಟ್ ಏನು? ತಾಯಿ ತಂದೆಗಳನ್ನ ಮಕ್ಕಳನ್ನ ಸಾಕಾಕೆ ಅವಳನ್ನು ಒಯ್ದು ಸಮಾಜ ಒಯ್ದು ಅವಳನ್ನು ತಳ್ಳಿರ್ತದಕ್ಕಿನ್ನ. ಅದನ್ನೇ ಬಸವಣ್ಣವ್ರು ಹೋರಾಟ ಮಾಡಿದ್ದು. ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು ಅಂತ ತಳಿಸುದು. ಅದಕ್ಕೆ ಸೂಳೆ ಸಂಘವನ್ನು ಗೌರವಿಸಿದ್ರು. ನಾವು ಅರ್ಥ ಮಾಡ್ಬೇಕು. ಸೂಳೆ ಪಾಪ ಅವಳು ಶ್ರೇಷ್ಠಳೆ. ನಾವು ಸಮಾಜ ತಳ್ಳಿರ್ತೀವಿ ಓಕೆ ನಾವು ಇದರಲ್ಲಿ. ಮತ್ತೆ ಅವಳು ದೈಹಿಕ ಸುಖಕ್ಕಾಗಿ ಮಾಡಲ್ಲ. ಇವ್ರು ಹೋಗಿರ್ಬೋದು, ಹೋಗದವರು ದೈಹಿಕ ಸುಖಕ್ಕೆ ಹೋಗಿರಬಹುದು ಅನ್ಕೊಂಡ. ಅವಳು ಪಾಪ ತನ್ನ ಮಕ್ಕಳನ್ನ ಸಾಕ್ಲಿಕ್ಕೆ, ತಾಯಿ ತಂದೆಯನ್ನು ಸಾಪ ಜೀವನಕ್ಕೆ, ತನ್ನ ಊಟದಕ್ಕೆ, ತನ್ನ ಬದುಕಿನ ಸಲುವಾಗಿ ಅವಳು ದಿವಸ ಅವಳು ಸುಳ್ಳೆ ಆಗಿರ್ತಾಳ. ಮಾಡಿರ್ತೀವಿ ನಾವು, ಆಗಿರಂಗಿಲ್ಲ, ನಾವು ಮಾಡಿರ್ತೀವಿ.
ನಾನು ಯಾರನ್ನೂ ಕೂಡ ರಾಮಗ್ ಬೈದವರು ಬಸವಣ್ಣಗೆ ಬೈದವರು ಯಾರಿಗೂ ನಾವು ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಸ್ವಲ್ಪ ನನ್ನ ಕಡೆ ಕೇಳಿದ್ರೆ ನನ್ನ ಮೇಲೆ ಹಿಂದೊಂದು ಇದೆ BL ಸಂತೋಷ್ ಅವರು MB ಪಾಟೀಲ್ ಬ್ರಾಹ್ಮಣರ ವಿರುದ್ಧ ಎಂದರು. ಬ್ರಾಹ್ಮಣರ ಜೊತೆ ಸಂಬಂಧ ಏನೈತೆ ನಮ್ಗೆ ಬಿಜಾಪುರದಾಗ? ನಾ ಪಾರ್ಲಿಮೆಂಟ್ ನಿಂತಾಗ ನನಗೆ 80% 90% ವೋಟ್ ಹಾಕಿದ್ರು ಬ್ರಾಹ್ಮಣರು. 80-90% ಬಡ್ಡು ಕುಲಕರ್ಣಿ ಅವರು ಊರು ನಮ್ಮ ಎಲ್ಲ ಡಾಕ್ಟರ್ಸ್ ಉಲ್ಲಾಸ್ ಕುಲಕರ್ಣಿ ಹಿಡ್ಕೊಂಡು ನಮ್ಮ ಉಮರ್ಜಿ ಡಾಕ್ಟರ್ ಹಿಡ್ಕೊಂಡು ಎಲ್ಲರೂ ನನ್ನ ಪರವಾಗಿ ಪ್ರಚಾರ ತಂದ್ರು ಸರ್. ಅವಾಗ ಬ್ರಾಹ್ಮಣರು ಏನ್ ಸ್ಟೇಟ್ಮೆಂಟ್ ಕೊಟ್ರು? ಹಂಗೆ ಅಲ್ಪಸಂಖ್ಯಾತರ ಜೊತೆ ನಮ್ಮ ಸಂಬಂಧ ಐತಿ, ನಮ್ಮ ತಂದೆ ಹುಡ್ಕೊಂಡು ಬಕ್ಷಿ ಅವ್ರನ್ನ ಇಲ್ಲಿ ದಿವಸ ಶಾಸಕರು ಮಾಡಿದ್ರು ಜನತಾ ಪಾರ್ಟಿಯಾಗ. ಅವಾಗ ಸ್ಟೇಟ್ಮೆಂಟ್ ಕೊಟ್ರು BL ಸಂತೋಷ್ ಅವ್ರಿಗೆ, ಬಿಜಾಪುರ ನೀವು MB ಪಾಟೀಲ್ ಬ್ರಾಹ್ಮಣರ ವಿರೋಧಿ ಅಲ್ಲ, MB ಪಾಟೀಲ್ ನಮ್ಮನ್ನ ನಿಮ್ ಸ್ಟೇಟ್ಮೆಂಟ್ ಅದು ನಮ್ಗೆ MB ಪಾಟೀಲ್ ನಮ್ ಕೂಡ ಸಂಬಂಧ ಐತೆ ಅಂತ ಇಲ್ಲಿ ನಮ್ಮ ಇವರೇ ಸ್ಟೇಟ್ಮೆಂಟ್ ಕೊಟ್ರು. ನಿಮ್ ಯಾರು ಇವರಲ್ಲ ನಮ್ಮ ಹಾನಮಗಿರಿ ಇವರು ಸ್ಟೇಟ್ಮೆಂಟ್ ಕೊಟ್ರು. ಅವರೇ ಕೊಟ್ರು ಅನೇಕರು ಕೊಟ್ರು. ನಿಮ್ದು ತಂದು ನೀವು ನಿಮ್ ಜಗಳ ತಂದು ನೀವು ಬ್ರಾಹ್ಮಣರಿಗೆ ಹಚ್ಚಿಬೇಡ್ರಿ. ಎಷ್ಟು ಜನ ನಮ್ಮಲ್ಲಿ ಸಂಸ್ಥೆಯಲ್ಲಿ ಬ್ರಾಹ್ಮಣರು ಇಲ್ಲ, ಎಷ್ಟು ಜನ ನಮ್ಮಲ್ಲಿ ನನ್ನ ಜೊತೆ ಇಲ್ಲ. ನಾವು ಬಸವ ಧರ್ಮ ಯಾರನ್ನೂ ಕೂಡ ಇದು ಮಾಡಂಗಿಲ್ಲ. ಸುಳ್ಳು ಸಂಖ್ಯೆಗೆ ನಾವು ಸ್ಥಾನಮಾನ ಕೊಟ್ಟಿವಿ, ಯಾರಿಗಾರ ಯಾಕೆ ವಿರೋಧ ಮಾಡಕ್ ಹೋಗಿ ಪಕ್ಷಕ್ಕೆ ಯಾಕೆ ನಡೆಯಾಕ್ತವ್ರಿ? ಆಮೇಲೆ ನಿಮ್ಗ ಕನೇರಿ ಸ್ವಾಮೀಜಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಅದ. ಅವ್ರು ಮಾಡಿದಂತ ಕಾರ್ಯ ಶ್ರೇಷ್ಠ ಕಾರ್ಯ, ಸಾವಯವ ಕೃಷಿ, ಆಮೇಲೆ ಅಲ್ಲಿ ಗೋಗಳ ಸಾಕಣೆ, ಹಾಲಿನ ವಿಚಾರಗಳನ್ನೆಲ್ಲ ಮಾಡಿದಾರ. ದೊಡ್ಡವರು ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾಡಿದಾರ. ಅವ್ರ ಬಗ್ಗೆ ನನ್ಗೆ ಅಭಿಮಾನ ಅದ. ಆದ್ರೆ ಅವರು RSS ಕೋಸ್ಲಿ ಮೋಹನ್ ಭಾಗವತ್ ಅವ್ರು ಕೂಡ ಹಿಂಗ್ ಕುತ್ಕೊಂಡು ಏನ್ ಮಾಡಿದಾರ, ಭಾಷಣ ಮಾಡ್ಯಾರ. ಅವರು RSS. ಅವರ ಕಾರ್ಯಸಿದ್ದೇಶ್ವರ ವಚನಗಳದಾವ್, ಕಾರ್ಯಸಿದ್ದೇಶ್ವರ ವಚನಗಳದಾವ್. ನಾನೇನು ಹೇಳಕ್, ನಾನು ಅದಕ್ಕೆ ಧರ್ಮ ಗುರುಗಳು ಅವ್ರ ಬಗ್ಗೆ ನನ್ಗೆ ಗೌರವ ಅದ. ಅವ್ರು ಮಾಡಿದ ಕೆಲಸ ಶ್ರೇಷ್ಠ ಕೆಲಸ ಮಾಡಿದಾರ. ಇದಾರೆ ನೋಡ್ರಿ, ಅವ್ರು ನಾವು ಕನ್ಯಾರಿಯವರು ಒಂದು ಶಬ್ದ ಬಳಸ್ತಾರ, ಒಂದು ಶಬ್ದ. ನಾನು ನಿಮ್ಗೆ ಗೊತ್ತದ, ಅದ್ರ ಬಿಟ್ಟು ನಾ ಏನು ಮಾತಾಡಕ್ ಹೋಗಿಲ್ಲ. ಯಾವತ್ತು ಮೊನ್ನೆ ನಾನು ಒಂದು ಇಂಟರ್ವ್ಯೂದಾಗ ಕೂಡ ಹೇಳಿದಾಗ ಒಂದು ಶಬ್ದ ನೀವು ಕ್ಷಮೆ ಯಾಪನೆ ಕೇಳ್ಬಿಡ್ರಿ ಅಷ್ಟೇ. ಆ ಶಬ್ದಕ್ಕೆ ಸ್ವಲ್ಪ ಕೇಳ್ರಿ, ಒಬ್ಬ ನೀನ್ ಕೇಳ್ತಾರೆ, ಕೇಳ್ತಾ ಹೇಳ್ತೀನಿ, ಯಾಕೆ ಕಟ್ಬಿಟ್ಟು ಮಾಡತ್ತೆ ನೀವು? ಆ ಶಬ್ದ ಉಪಯೋಗಿಸಿದ, ಆ ಶಬ್ದ ವಾಪಸ್ ತಗೊಂಡು ಅವ್ರ ಪಾದ ಬಿಟ್ಟು ನಾವು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ. ಆ ಶಬ್ದ ಯಾರದೇ ತಾಯಿಗೆ ಈಗ ನಮ್ಗೆ ನಿಮ್ಗೆ ದೋಷ ಇರ್ಬೋದು, ನಾನ್ ನಿಮಗ್ ಬೈಬಹುದು, ನೀವು ನನಗ್ ಬೈಬಹುದು. ಆದ್ರೆ ನನ್ನ ತಾಯಿಗೆ ನಿಮ್ ತಾಯಿಗೆ ಬೈಯುವಂತ ಅಧಿಕಾರ ಯಾರು ಕೊಟ್ರಿ ನಿಮ್ಗೆ? ನೀವು ಬೈಕೋಣ, ನೀವು ಬದ್ಮಾಶ್ ಅದಿರ, ನಾಲಾಯಕ್ ಅದಿರ, ಅದಿರ, ನೀವು ಬೈಕೋಣ ಅಂತ. ಇವ್ರು ಸುಳ್ಳು ಅದಾರ, ಇವ್ರು ಲಪಂಗ ಅದಾರ, ಸುಡುಗಾರ ಬೈಕೋಡ್ರಿ. ಆದ್ರೆ ಯಾರದೇ ತಾಯಿಗೆ, ನಿಮ್ಮ ತಾಯಿಗಾಗ್ಲಿ ನನ್ನ ತಾಯಿಗಾಗ್ಲಿ, ಅವಳೇನ್ ಮಾಡ್ಯಾಡ್ರಿ ತಾಯಿ? ಆ ತಾಯಿಗೆ ಬೈಯುವಂತದ್ದೇ ಅದು. ಆಮೇಲೆ ಯಾರು ಇದನ್ನ ಮಾಡ್ತಾರೆ, ಯಾರೇ ಇರ್ಲಿ ಅವ್ರು, ಅವ್ರೆಲ್ಲರಿಗೂ ನಮ್ಮ ವಿರೋಧ ಅದ. ರಾಮಗ್ ಬೈದ್ರು ವಿರೋಧ ಅದ, ಹನುಮಂತಗ್ ಬೈದ್ರು ವಿರೋಧ ಅದ. ನಿರ್ಬಂಧ ಅಲ್ಲ, ಆ ಶಬ್ದ ಬಳಸೋರು ಎಲ್ಲರಿಗೂ ನಿರ್ಬಂಧ ಮಾಡ್ತೀವಿ ನಾವು. ಅಂತವ್ರು ಯಾರು ಮಾಡಿದ್ರಂತ ಬಂದಿದ್ದ ಈ ತರ ಅತಿರೇಕಕ್ಕೆ ಒಬ್ಬ ವೈಯಕ್ತಿಕವಾಗಿ ಬೈಯುವಂತದ್ದು ಇರ್ತದ. ಪ್ರತಿಪಾದನೆ ಮಾಡ್ರಿ, ನಮ್ದು ಬಸವ ಧರ್ಮದ ನಾವು ಪ್ರತಿಪಾದನೆ ಮಾಡ್ತೀವಿ. ನಿಮ್ದು ಹಿಂದೂ ಧರ್ಮದ ಹಿಂದೂ ಪ್ರತಿಪಾದನೆ ಮಾಡ್ರಿ, ನಿಮ್ ಧರ್ಮ ನೀವು ಪ್ರತಿಪಾದನೆ ಮಾಡ್ರಿ, ಯಾರು ಇಲ್ಲ. ನಿಮ್ ಸಹಕಾರ ಸಹಾಯಬೇಕಾದ್ರೆ ನಾನು ಮಾಡ್ತೀನಿ. ಮತ್ತವ್ರು ಇಸ್ಲಾಂ ಧರ್ಮದವ್ರು ಮಾಡ್ಲಿ, ಕ್ರಿಶ್ಚಿಯನ್ ಧರ್ಮದ ಅವ್ರು ಮಾಡ್ಲಿ, ಬುದ್ಧ ಧರ್ಮದ ಅವ್ರು ಮಾಡ್ಲಿ, ಜೈನ್ ಧರ್ಮದ ಅವ್ರು ಮಾಡ್ಲಿ. ಇವತ್ತು ಜೈನರು ಎಲ್ಲರೂ ಕೆಲ್ಸಕ್ಕೆ ನನ್ನ ಕಡೆ ಬರ್ತಾರ, ಬ್ರಾಹ್ಮಣರು ಎಲ್ಲ ಕೆಲ್ಸಕ್ಕೆ ನನ್ನ ಕಡೆ ಬರ್ತಾರ, ಮುಸಲ್ಮಾನರು ನಮ್ ಕಡೆ ಬರ್ತಾರ, ಲಿಂಗಾಯತರು ಬರ್ತಾರ. ನೋಡ್ರಿ, ನಾವು ಬಲಿ ಆಗಿದೀವು. ಬಿಡಪ್ಪ, ನಿನ್ಗೆಲ್ಲ ಗೊತ್ತದ, ನಮ್ಮ ಮನೆಯಲ್ಲ ಹೇಳಿದೀನಿ. ಪದೇ ಪದೇ ನನ್ಗೆ ಕೆಣಕಾಕ್ ಹೋಗ್ಬೇಡ್ರಿ, ನಾನು ಸಾಮೂಹಿಕ ಮಾತಾಡಕ್ ಹೋಗಲ್ಲ. ಅದಕ್ಕೆ ಕೇಳಿಗ ಹೌದಲ್ಲ, ಒಂದ್ ನಿಮಿಷ. ಆಮೇಲೆ ಇನ್ನೊಂದು ಮಾತು ಹೇಳಿದಾರು, ಸಿದ್ದೇಶ್ವರ ಸ್ವಾಮೀಜಿ ಅವ್ರನ್ನ ಇದ್ರಾಗ ಹೇಳ ತರಬೇಡ್ರಿ ಅಂತ ಹೇಳಿ. ತ್ರಾಸ ಎಲ್ಲ ಆಯ್ತಂದ್ರೆ ಅವ್ರಿಗೆ, ನಾ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ನಾನು
ನೀರಾವರಿ ಮಾಡಿಸ್ಬೇಕು ನಾ ಮಾಡಿನ ಹೇಳ್ಕೊಳಂಗಿಲ್ಲ. ನಾನ್ ನೀರಾವರಿ ಮಾಡಿದ್ದು ಎಲ್ಲ ಮಾಡಿದ್ದು ಸ್ವಲ್ಪ ನಾ ಮಾಡಿನ ಹೇಳಂಗಿಲ್ಲ. ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರ ಪ್ರೇರಣೆ ಅಂತೀನಿ ನಾನು. ನನಗೂ ಹೇಳ್ಕೋಬೋದಾಗಿತ್ತಲ್ಲ ಬಂಡತನದಿಂದ ನಾನು ನಾನೇ ಮಾಡೀನಿ ಅಂತ. ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಹೆಸರೇ ತಗೋಬೇಕು ನಾನು. ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಪ್ರೇರಣೆ ಈ ಭೂಮಿಗೊಂದು ಬಕ್ಷಿ ನೀರು ಕೊಡ್ರಿ ಅಮೆರಿಕ ಕ್ಯಾಲಿಫೋರ್ನಿಯಾ ಆಗ್ತದೆ ಅಂತ ಹೇಳಿ ಹೇಳಿದಂತ ಮಾತನ್ನ ಯಾವತ್ತೂ ನಾನು ಮಾತಾಡ್ತೀನಿ. ನನ್ನ ಮನೆಯಲ್ಲಿ ನನ್ನ ಇದರಲ್ಲಿ ಯಾವತ್ತು ಸಿದ್ದೇಶ್ವರ ಸ್ವಾಮೀಜಿ ನನಗಿರೋದು ಇರಬೇಕಾಗಿ ಗುರುಗಳು ಯಾರಾದ್ರೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಉಳಿದವ್ರು ಯಾರು ಅಲ್ಲ. ನನಗೆ ನಿಜವಾದ ಸಂತ ಅವತ್ತು ಡಿಕ್ಷನರಿಯಾಗಿ ನೀವು ಸಂತನ ಹೆಸರು ಕೇಳಿದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿ ಅಂತ. ಸೇಂಟ್ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ. ನೋಡಪ್ಪ ಹಿಂಗಾಯ್ತು ಇವ್ರದು ಗೊತ್ತಿಲ್ಲ ಸ್ವಾಮೀಜಿ ಅವ್ರದು ಇವ್ರದ್ದು ಇರ್ಲಿ, ಅದು ನಮ್ಗೆ ಬೇಡ ಅನ್ನಂಗಿಲ್ಲ. ನಿಮ್ಮಲ್ಲೂ ಏನದಪ್ಪ ಗೊತ್ತಿಲ್ಲ ನಿಮ್ಗೆ ಏನ್ ಕಡೆ ಎಲ್ಲಾರು ಸುಮ್ಕೊಡು ಆಯ್ತಾ. ಮತ್ತ ಇದು ಫೋಟೋನು ಏನ್ರ ಇದು ಅದ ಅನ್ಬೇಡ್ರಿ ನೀವು ಏನಂತೀರಿ. ನೋಡಲ್ಲ पौर्णिमा आहे आणि आज ಆಕ್ಷೇಪ ಇಲ್ಲ, सुद्धा आजच आहे. ನನ್ನ ಆಕ್ಷೇಪ ಇಲ್ಲ. ನೀವು ಅದನ್ನ ನೀವು ಪಾಲನೆ ಮಾಡ್ತೀರಿ. ಹೌದು, ನೀವು RSS ಪರವಾಗಿರ್ಬೋದು, ನೀವು ಪಾಲನೆ ಮಾಡಿ. ನಿಮ್ಗೆ ಯಾರು ಬಂದಾರ ನಾ ಬೈದಿನ ಅದಕ್ಕ ಇಷ್ಟೇ. ಎಂ ಬಿ ಪಾಟ್ರಿ ಯಾರೋ ಕರೆ ಯಾರೋ ಎಂ ಬಿ ಪಾಟಿ ಯಾರ್ದು ಮಾತು ಕೇಳಿಲ್ಲ, ಪಿಗಳು ಮಾತು ಬದಲು ಕೇಳ್ತೀನಿ ಏನ ಎಂತವ್ರ ಮಾತು ಕೇಳಿಲ್ಲ. ಪಿಗಳು ಮಾತು ಕೇಳ್ತಾರ, ಅದು ಮಾತು ಕೇಳ್ತಾರ, ಇದು ಮಾತು ಕೇಳ್ತಾರ. ನಾನು ಅನ್ಬೋದಲ್ಲ ಇದನ್ನ ಮಾಡ್ಸಕ್ ಹಚ್ಚಿದವ್ರೆ ಸ್ವಾಮಿಗಳಿಗೆ, ಲಿಂಗಾಯತ್ರ ಬಡದಾಡಕ್ ಹಚ್ಚಿದವ್ರೆ ಯಾರು? ಅದೇ ಅದೆಲ್ಲ ಇದ್ರ ಯಾರು ಅನ್ಬೋದಲ್ಲ. ನಾ ಅಂದಿಲ್ಲ, ಅನ್ಬೋದಲ್ಲ ನಿಮ್ಗ. ನಿಮ್ ಇವ್ರ ಹಚ್ಚಾರ ಪಾಸಿಬಲ್ ಅಂತಲ್ಲಪ್ಪ ನಾನು ಹೇಳ್ತೀನಿ. ನಾನು ಅನ್ಬೋದು ಅಂತ ಹೇಳಿದ್ದೀನಿ. ಈಗ ನೋಡಪ್ಪ ನಿಮ್ದೆಲ್ಲ ಈಗ ನಾವು ಅನ್ಬೋದಲ್ಲ. ನೀವು ಇವ್ರ ಹಚ್ಚಾರ ನೋಡಪ್ಪ ನಿಮ್ಗೆ ಇವ್ನ ಹಚ್ಚಕ್ ಹೇಳಿ ಬಿಡುವಲ್ಲಿ ಬಿಡ್ರಿ. ಈಗ ನಾನು ಫ್ಲೈಟ್ ಟೈಮ್ ಅದ ಕೇಳ ಕಳಿಸ್ತೀನಿ ತಗೋ, ನಿಂಗೆಲ್ಲ ಕಳಿಸ್ತೀನಿ ತಗೋ. ನಿನ್ಗೆ ಕೇಳ್ತೀನಿ. ಯಾರು ನೋಡ್ರಿ, ಈಗ ಸ್ವಾಮಿಗಳು ಅವ್ರಿಗೆ ಏನಾರ ತಪ್ಪು ಮಾಡಿದಂತದ್ದು ನಾನು ಅದನ್ನ ಒಪ್ಕೊಳ್ಳೋದಿಲ್ಲ, ಸಮರ್ಥನೆ ಮಾಡ್ಕೊಳ್ಳೋದಲ್ಲ. ಯಾರೇ ಸ್ವಾಮಿಗಳು ಇರಲಿ, ಸ್ವಾಮಿಗಳಿಗೆ ನಾವು ಏಕವಚನ ಮಾತಾಡೋದು ಅದು ಸರಿಯಲ್ಲ. ಒಬ್ಬರು ಸ್ವಾಮಿಗಳು ಯಾವ್ದು ಸ್ವಾಮಿಗಳಿಗೆ ಹೇಳಿ ಅದನ್ನ ಎತ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಹೇಳಿ. ಸಾನೇ ಸ್ವಾಮಿಗಳಿಗೆ ಮಾತಾಡಿ ತಪ್ಪದ, ನಿಮ್ಮ ನಿಜಗುಣಾನಂದ ಸ್ವಾಮಿಗಳು ಮಾತಾಡಿ ತಪ್ಪದ. ಮತ್ತೆ ಹಿಂದಕ್ಕೆ ಕೂಡಲ ಸಂಗಮ ಸ್ವಾಮಿಗಳು ಅವರು ಏನೋ ಹೇಳ್ತಾರಲ್ಲ ಗೊತ್ತ ಸ್ಟೇಟ್ಮೆಂಟ್ ಅವ್ರು ಇದ್ರಾಗ 5 ಮಂದಿ ತಗೊಂಡಿದ್ರು ಅವ್ರು. ಅಂದ್ರೆ ಬೇರೆ ಅರ್ಥ ನಾ ಸಮರ್ಥನೆ ಮಾಡ್ಕೊಂಡಿದ್ದೆ ಉಲ್ಟಾ. ನಾವಾಗ ಹೊರಟೆಯವ್ರು ಬೈದ್ರು ನನಗೆ, ಬೋಟವ್ರು ಬೈ ಹೊರಟೆಯವ್ರು ಕ್ಷಮ ಕೇಳಿದ್ರು ತುಂಬ ಸರ್. ಅವಾಗ ನಮ್ಮ ಹೊರಟೆಯವರು ಕ್ಷಮ ಕೇಳಿದ್ರು ಅವಾಗ. ಮತ್ ಕೂಡಲ ಸಂಗಮ ಸ್ವಾಮಿಗಳಿಗೆ ಬಸವನಗೌಡರು ಕೇಳಿ ಮತ್ತ ಗಳಸೆ ಕಂಟಾಶ ಅಲ್ಲ ನೀವು ಕೂಡಲ ಸಂಗಮ ಸ್ವಾಮಿಗಳು. ಮತ್ತ ಯಾರಿಗೆ ಅಂದಿದ್ರಪ್ಪ ಅವರು? ಯಾರಿಗಾರೆ ಅವ್ರಿಗೆ ಯಾವ ಅರ್ಥ ನಾ ಹೇಳಿದೆ, ನಾನು ಹಿಂಗ ಅರ್ಥನಾಗ ಅಂತೀನಿ ಅಂತ ಅವ್ರು ಹೇಳಿದ್ರು. ಅವಾಗ ನಾ ಸಮರ್ಥನೆ ಮಾಡ್ಕೊಂಡು ಹಿಂಗ ಅಂತೀರಾ ಅಂತೇಳಿ. ಅವಾಗ ಹೊರಟೆಯವ್ರಿದ್ರೆ ಇಲ್ಲ ಇದು ತಪ್ಪದ, ಹೊರಟೆಯವ್ರು ಬಹಿರಂಗ ಕ್ಷಮೆ ಕೇಳಿ. ನಮ್ಮ ಕೂಡ ಇದ್ದಂಥವ್ರು ಹೊರಟ ನಮ್ಮ ಹಿರಿಯರು ಆಯ್ತಪ್ಪ ಅಂತ ಎಂ ಪಿ ಪಾಟ್ಲದೆಲ್ಲ ತಪ್ಪದು. ಆಮೇಲೆ ಇನ್ನೊಂದಿನ ಹೇಳೋದು ನೆನಪರ್ಸಿದ್ರಿ ನೀವು ನನ್ನ ಬರ್ತೀನಿ ಪರ್ಯಾದ ಮೀಟಿಂಗ್ ಎಲ್ಲಪ್ಪ ಇದು ಏನು ಕರೆಕ್ಟ್. ನಂದು ಬರೇ ಬಸೋದಾಳ ಅಲ್ಲ, ನನ್ನ ಕೂಡ ನೀವೇನ್ ಮಾಡಕತ್ತಿರಲ್ಲ. ಪ್ರಿಯಾಂಕ ಖರ್ಗೆ ಅವರ ಭೀಮ ಆರ್ಮಿಗೇಟ್ ಅಂಜೀರಿ ನೀವು, ಒಳ ಕಂಡಪಡೆ ಅಂಜಾರಿ ಇವ್ರೆಲ್ಲ ಏನ್ರಿ ಭೀಮ ಆರ್ಮಿಗೆ. ನಮ್ದು ಬಸವ ಆರ್ಮಿ ಬರ್ತದ, ಭೀಮ ಆರ್ಮಿ ಬರ್ತದ, ಸಿದ್ದರಾಮಯ್ಯನ 5 ಆರ್ಮಿ ಬರ್ತದ, ಅನುಭವ ಮಂಟಪ ಬರ್ತದೆ ಎಲ್ಲ, ಕುಂಬಾರ ಕಂಬಾರ ಸೂಳೆ ಸಂಕವನು ಬರ್ತಾ ನೋಡ್ತೀರಿ. ನಾನು ಇವ್ರಿಗೆ ಬರೋರು ಯಾರು? ನೀವು ಮಂದಿರ ಕೂಡ್ಸೋರು ಯಾರಪ್ಪ? ಅದೇ ಅಲ್ಲ ಅವರೇ ಅವ್ನಿಗೆ ಊಟ ಹಾಕೋರು ಬಿಜೆಪಿ ಅವರು. ಬಿಜೆಪಿ ಸಮಾವೇಶ ಮಾಡ್ತೀರಿ, ಅರ್ನ ಅನುಭವ ಮಂಟಪ ಸಮಾವೇಶ ಮಾಡ್ತೀನಿ. ಅನುಭವ ಮಂಟಪ ಬಂಡಾರಿ ನೀವು ಇದ್ರಿ ನರಶಂಕರ ಗೊತ್ತ, ಮತ್ ನಿಮ್ ಬಿಟ್ಟಿನ ತಿಳ್ಕೊಂಡ್ರಿ ಅಲ್ರಿ ನೀವು ಓದಿರಿ ಏನು. ಅದಕ್ಕ ಆಮೇಲೆ ಹೇಳ್ತೀನಿ, ಇಂಥ ಬೆದರಿಕೆಗೆ ಅದಕ್ಕೆ ನಾ ಬಗ್ಗಿಲ್ಲ, ಬಗ್ಗುದಿಲ್ಲ.
ಇವ್ರು ಏನೇನು ಮಾಡಾಕತ್ತಾರ. ನನಗೆ ನಿನ್ನೇನು ಕೂಡ ಒಂದಿಬ್ರು ಬಂದ್ರೆ ರಾತ್ರಿ ಸಂಜೆಗೆ ಬೇಡ ಸಾಹೇಬ್ರ ನಾವು ಸುಮ್ಮನೆ ಇರ್ತೀವ್ರಿ ಅಲ್ಲಿ ಏನ್ರಿ ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ನೀವು ನಮ್ಗೆ ಬಿಜೆಪಿ ಪಾರ್ಟಿಯಾಗದವ್ರಿ ಮತ್ತೆ ನಾವೆಲ್ಲ ಇದಾಗ ನಿನ್ನೆ ಬಂದ್ರೆ ಮತ್ತೆ ಹೆಸರು ಹೇಳಕ್ ಹೋಗಂಗಲ್ಲ ಪಾಪ ಅವ್ರು ಯಾಕೆ ಕೆಲಸ ಮಾಡ್ಬೇಕು ಸಣ್ಣ ಹೋದವು ಏನ್ರಿ ಬಂದು ಸುಮ್ಮತ್ ನೀವು ತಪ್ಪು ತಿಳ್ಕೊಂಡ್ರಿ ಸಾಹೇಬ್ರ. ನಿನ್ನೆ ಸಂಜೆಗೆ ಬಂದಿದ್ರು ನಮ್ಮ ಕಡೆ 7 ಗಂಟೆಗೆ ಏನ್ರಿ ಬಂದಿರ ನನ್ ಕಡೆ ಬಂದ ನಾವು ಸುಮ್ಮ ಪ್ರತಿಭಟನೆ ನಾವು ಇರ್ತೀವ್ರಿ ಮತ್ತೆ ಎಲ್ರಿ ನೀವು ತಪ್ಪು ತಿಳ್ಕೊಂಡ್ರಿ ಏತನ ಕಡೆ ಬಂದಿರ. ಆಮೇಲೆ ಎಲ್ಲಾ ನನಗ್ ಮಾಹಿತಿ ಕೊಡಾಕತ್ತಾರ ಯಾರ ಎಲ್ಲಾ ಈ ಮಂದಿ ಸಾಹೇಬ್ರ ನಿಮ್ಮ ವಿರುದ್ಧ ಸಮಾವೇಶ ಮಾಡ್ಬೇಕಂತಾರ ಏನ್ರಿ ನಿಮ್ಮಂತವ್ರು ಇವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೇಕಂತಾರ. ಮಾಡ್ರಪ್ಪ ಅಂತ ನೋಡ್ರಿ ಯಾರೊಬ್ರು ನಿಂದಿರಬೇಕಲ್ಲ. ನೋಡ್ರಿ ವಿಜೇಂದ್ರ ನಮ್ಗೆ ಗೊತ್ತಿಲ್ಲಪ್ಪ ವಿಜೇಂದ್ರ ನನಗೇನ್ ಸಂಬಂಧ ಅದ ಅವ್ರವ್ರು ಕೇಳ್ಕೊಡ್ರಿ. ಆದ್ರೆ ಇಷ್ಟೇ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಸಹಿ ಮಾಡಿದ್ರು. ಲಿಂಗಾಯತ ಅಲ್ಲ ನಾನು ಮಾಡಿದ್ದೆ ಅವಾಗ ಸಹಿ ವೀರಶೈವ ಲಿಂಗಾಯತ. ಮುಂದೆ ಅದು ವೀರಶೈವ ಕೇಂದ್ರ ಸರ್ಕಾರದಾಗ ಅದು ಅನುಮೋದನೆ ಆಗಲಿಲ್ಲ. ಶೈವ ವೀರಶೈವ ಪದ ಬಳಸಿದಕ್ಕೆ ಅದು ಅನುಮೋದನೆ ಆಗ್ಲಿಲ್ಲ. ಅವಾಗ ನಾವು ಲಿಂಗಾಯತಪ್ಪ ಅಂದೀವಿ. ಆಮೇಲೆ ಏನ್ರಿ ನಾ ಹೇಳ್ತೀನಿ ನಮ್ಮ ಮನ್ಯಾಗ ನೋಡಪ್ಪ ನಮ್ಮ ಮನ್ಯಾಗ ಹೇಳ್ತೀನಿ ಕೇಳ್ರಿ. ನಾ ರಾಜಕೀಯದಾಗ ಅದೀನಿ. ನಾ ದುರ್ಗವನ್ ಗುಡಿಗೂ ಹೋಗ್ತೀನಿ, ಮಲ್ಲಿಕಾರ್ಜುನ ಗುಡಿಗೂ ಹೋಗ್ತೀನಿ, ಸಿದ್ದರಾಮೇಶ್ವರ ಗುಡಿಗೂ ಹೋಗ್ತೀನಿ. ಮತ್ತೆ ಯತ್ನಾಳ್ ಬಸವನಗೌಡ್ರು ಹೇಳಿದ್ರು ಅದನ್ನ ಹೇಳ್ಬೇಕಾಗಿತ್ತು. ನಿನ್ನೆ ఎందుಕೋ ಗವಿಸಿದ್ದೇಶ್ವರ ಸ್ವಾಮೀಜಿಯವ್ರ ಮುಂದೆ ಹೇಳಿದ್ರಲ್ಲ ಸಿದ್ದರಾಮೇಶ್ವರ ಗುಡಿ ಹೊಂಟಿತ್ರಿ ನಮ್ ಕೈ ಅಂದು ಏನ್ರಿ ಸರ್ಕಾರ ಅದನ್ನ ಇದು ಮಾಡಾಕತ್ತಿದ್ರು. MB ಪಾಟ್ರು ಉಳಿಸಿದಾರ ಹೇಳಿದ್ರಲ್ಲ ಹೇಳ್ಯಾರ ಇಲ್ಲೋ. ಮತ್ತ ಸಿದ್ದರಾಮೇಶ್ವರ ಅವರು ಶರಣೆ ಬಾ ಮಂದಿ ಸಿದ್ದರಾಮೇಶ್ವರ ದೇವರು ಇದು ತಿಳ್ಕೊಂಡ್ರೆ ಅವರು ಶರಣರ ವಚನ ಬರ್ದಾರ. ಸಿದ್ದರಾಮೇಶ್ವರು ಬರೀ ಕೆರಿ ಕಟ್ಟಿದ್ದಲ್ಲ ಇವೇ ಮಹಾ ಗುಂಡಾದಾರ. ಎಲ್ಲಿ ಥ್ಯಾಂಕ್ ಯು. ಅದಕ್ಕ ಒಂದ್ ಹೇಳ್ತೀನಿ, ಬಸನಗೌಡ್ರ ಬಾಯಿಗೆ ಲಗಾಮ್ ಇರ್ಲಿ. ನೀವು ಎಲ್ಲರೂ ಯಾರಿಗಾರ ಲೂಸ್ ಮಾತಾಡಿದಾಗ ನಾರಿಗೆ ಹಾರಿ ಬಿಡ್ದಂಗ ನನಗ್ ಬಿಡಾಕ್ ಹೋದ್ರ ಅದು ಚಂದ ಆಗೋದಿಲ್ಲ. ಮತ್ತ ನಾ ಯಾರಿಗೂ ಅಂಜಂಗಿಲ್ಲ. ಲೆಟ್ ಹೊಲಾಗೋ ಮನಿಗೋ ಅಂತ ತಿಳ್ಕೊಂಡು ಹೋಗಿದೀವಿ. ರೈಟ್ ಯಾರು ಹೌದಾ ಹೌದಾ ಅದ ಅವ್ರು ಫೋನ್ ಮಾತಾಡಿ ನನಗೆ ಫೋನ್ ಮಾಡ್ಯಾರ. ಅವ್ರು ಮಾತಾಡಿ ನನ್ ಫೋನ್ ಮಾಡ್ಯಾರ ಕೊಡ್ರಿ. ಏನು ಬೇಕಾದ್ ಹೇಳ್ತಾರ ಅವ್ರಿಗೆ. ಇನ್ನ ಬಿಜೆಪಿ ಅಂತ ಹೇಳ್ತಾರೆ. ಇನ್ನ ಏನ್ ಹೇಳು ಬಿಜೆಪಿ ಹೇಳಾರ ಅವ್ರು. ನೀನ್ ಹೇಳಾರ ಬಿಜೆಪಿ ಅಂತ. ನಾವು ಬಿಜೆಪಿ ಎಲ್ಲ ಹಿಂದೂಗಳು ಅಂತ. ಕಾಂಗ್ರೆಸ್ನವರು ಹಿಂದೂಗಳು ಅದಾರ. ಸಿದ್ದರಾಮಯ್ಯ ಅವ್ರ ಎದುನಾ ಸಿದ್ದರಾಮಯ್ಯನು ಹಿಂದೂನೇ. ಯಾವ್ದು ಮಾಡಪ್ಪ ಅವ್ರಿಗೆ ನೋಡ್ರಿ ಹಕ್ಕದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರಿಗೆ ಹಕ್ಕದ ಅವ್ರು ಮಾಡ್ಲಿ. ನಿಮ್ಮದು ಏನಂತ ತಾಕತ್ ಎಲ್ಲ ನೀವು ಮಾಡ್ರಿ. ನಮ್ದೇನ್ ತಾಕತ್ ನಾ ಮಾಡ್ತೀನಿ ಹೇಳಿದಲ್ಲ. ಇಟ್ಟೆಲ್ಲ ಹೇಳ ಮತ್ತೆ ಕೇಳ್ತಿಲ್ಲ. ಚಂತನ ರಾಮಾಯಣ ಕೇಳಿ ಮುಂಚೆನ ರಾಮ ಸೀತಾ ಏನಾದ್ರು ಕೇಳಂಗ ಆತಂತ. ಮಾತಿಗೆ ಬೆಲೆ ಮಾತಿಗೆ ಬೆಲೆ ಕೊಡ್ತಾರಲ್ಲ ನನಗೆ ಹತ್ತಿರವ್ರೆ. ನಾನೇನು ಅಂದಿಲ್ಲ. ನಾನು ಅನುಭವದ ತಿಳಿದೀನಿ. ನಿಮ್ಗೆ ಇಂಥವ್ರು ಮಾತಾಡ್ತಕ್ಕ ನೋಡಪ್ಪ ಯಾಕಂದ್ರೆ ಐತೆ ಮಾಡ್ರಿ. ನೀವು ಫಾಲೋ ಮಾಡ್ರಿ. ನಿಮ್ಗೆ ಏನ್ ನೀವು RSS ಫಾಲೋ ಮಾಡ್ತೀರಾ ಫಾಲೋ ಮಾಡ್ರಿ. ನೀವು ಜೈನ್ ಧರ್ಮ ಮಾಡ್ತೀರಿ ಜೈನ್ ಧರ್ಮ ಮಾಡ್ರಿ. ನಿಮ್ಗೆ ಯಾರು ಮಾಡಂತಾರ? ನಾವ್ಗೇನು ಅಂದಿನಿ ಏನ್ರಿ ಅವ್ರಿಗೆ ನೀವು ಇನ್ಯಾಕೆ ಫಾಲೋ ಮಾಡ್ತೀರ ಅಂತ ಕೇಳಿದೀನಿ ನಾನು. ನಾ ಅವ್ರ ಬಗ್ಗೆ ಮಾತಾಡ್ತೇನೆ. ನಾ ಇವ್ ಬಸನಗೌಡ್ರ ಬಗ್ಗೆ ಮಾತಾಡ್ತೇನೆ. ಕನ್ನಡ ಸ್ವಾಮಿಗಳ ಬಗ್ಗೆ ಮಾತಾಡಕತ್ತಾವ ನೀವು ತಂದಿರಿ. ಈಗ ಹೌದು ನೋಡ್ರಿ. ಯತ್ನಾಳಗೊಮ್ಮೆ ಹಿಂದಕ್ಕೆ ಮಾಡಿದಾಗ ನಾ ಏನ್ ಮಾಡಿದ್ ಅನ್ನೋದು ಇಲ್ಲೇ ಬಂಡಾರ ಗೊತ್ತದ. ಹಿಂದಕ್ಕೊಮ್ಮೆ ಮಾತಾಡಿದ್ರು. ಟ್ರಕ್ನ ಹೋಗಿ ಮಾಡ್ಕೊಂಡಿದ್ದು ಮಾಡಿದ್ರು. ಹೋಗಲ್ಲಿ ಇವ್ರನ್ನ ಅರೆಸ್ಟ್ ವಾರಂಟ್ ಹಾಕಿದ್ವಿ ಏನ್ರಿ. ಇವ್ರು ಹೋಗಿ ಇದ್ರಾಗ KLAG ಹಾಸ್ಪಿಟ್ಲಾಗ ಅಡ್ಮಿಟ್ ಆದ್ರು. ಬಿಡ್ರಿ ನಾ ಕೈ ಹಚ್ಚಿರೆಲ್ಲ ಮಾಡ್ತೀವಿ. ಆದ್ರೆ ಎಷ್ಟಿನಿ ಯಾರು ಸೀರಿಯಸ್ ತಗೋತಾರೆ ಅವ್ರನ್ನ. ನಾನೇ ಸೀರಿಯಸ್ ತಗೊಳಂಗಿಲ್ಲ. ಸುಮ್ಮನೆ ನಾನು ಸ್ವಲ್ಪ ಆ ಬಾಯಿ ಬಿಟ್ಟಿದ್ರು. ಬಾಳ ಬಾಯಿ ಮುಚ್ಕೊಂಡು ಮುಕ್ಳು ಮುಚ್ಕೊಂಡು ಕುಡ್ರತ್ತ ಕುಡ್ತಾರ ಮಾಮಯ. ನಿಮ್ಗೆ ಅದು ಟೀಕಾ ಶಬ್ದ ನಮ್ದಲ್ಲ. ಅದು ಜವಾರಿ ಅದು ಮೈಸೂರು. ಅದನ್ನು ಅದರ ಕಲ್ಕೋ ಮರ ದಕ್ಷಿಣದದು. ಆಡು ಭಾಷೆ ಅಲ್ಲ ನಮ್ದದ. ಆಮೇಲೆ ಎಲ್ಲರೇ ಮದು ಮರ ನಡೆಯಾಗಿಲ್ಲ ಏನ್ರಿ. ಥ್ಯಾಂಕ್ ಯು. ನನಗ ನೋಡಪ್ಪ ಅಮರ ಅಲ್ಲಿ ತರ ಹೋಗ್ಯಾರ ಅವರು. ಬಸವಣ್ಣ ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು.
ಸಿದ್ದೇಶ್ವರ ಸ್ವಾಮಿಗಳು ಏನ್ ಹೇಳ್ಯಾರ, ಜಾಗತಿಕ ಧರ್ಮಗಳು ಸಾರಗಳು ಅಂತ ಹೇಳಿದಾರ. ಜಾಗತಿಕ ಧರ್ಮದಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಎಲ್ಲಾ ಧರ್ಮಗಳ ಜೊತೆಗೆ ಅವತರ ಸಾರಗಳು ಹೇಳಿದಾರ, ಲಿಂಗಾಯತ ಧರ್ಮ ಸಾರಗಳು ಹೇಳಿದಾರ. ಅದಕ್ಕೆಲ್ಲ ಹೇಳ್ಬೇಕಂದ್ರ ಇವತ್ತು ಒಂದು ಇವ್ರಾಗ ಸಾಲಂಗಿಲ್ಲ. ಅದನ್ನ ಫುಲ್ ಹೇಳ್ಬೇಕಂದ್ರೆ ಸ್ವಲ್ಪ ಎಲ್ಲ ಪ್ರವಚನ ದೊಡ್ಡದಾಕತ್ತದ ದಾಡಿಗ. ಏನ್ರಿ, ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು.